ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ. ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವಿಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಮಾಯೀ ಭವೈರಿಣೆ ಮಾಧ್ವರಾದ್ದಾಂತವನಚಾರಿಣೆ ವಚೋ ನಖರಿಣೆ ವಾದಿರಾಜಕೇಸರಿಣೇ ನಮಃ. ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಅನವದ್ಯಾತ್ಮಚಾರಿತ್ರಂ ವಾದಿ ಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುನ್ ವಂದೇ ವಿದ್ಯಾ ವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಟ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭುವೋ ಭಾರಾವತಾರಾಯ ಭಗವಾನ್ ಭೂತಭಾವನಃ ಅವತೀರ್ಣೋ ನಿಜಾಂಶೇಣ ಪುಣ್ಯಶ್ರವಣಕೀರ್ತನಃ. ಭಗವಂತ ಬ್ರಹ್ಮದೇವರು ರೇವತ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಅವರು ಹೇಳ್ತಾರೆ, ನೀನು ಕೆಳಗಡೆ ಶುಕ್ಲಕೇಶಾವೇಶಯುಕ್ತನಾಗಿ ಬಲರಾಮದೇವರು ಹುಟ್ಟಿದ್ದಾರೆ. ಕೃಷ್ಣನು ತಾನು ಅವತಾರವನ್ನು ಮಾಡಿದ್ದಾನೆ, ಬಲರಾಮದೇವರಿಗೆ ನಿನ್ನ ಮಗಳನ್ನು ಕೊಡಬಹುದು ಅಂತ ಅವರು ಹೇಳಿ ಕಳಿಸ್ತಾರೆ. ಹೀಗೆ ಬಲರಾಮದೇವರನ್ನು ರೇವತಿ ತಾನು ಮದುವೆ ಮಾಡಿಕೊಂಡ ಪ್ರಸಂಗವನ್ನು ನಿರೂಪಣೆ ಮಾಡಿ, ಆಮೇಲೆ ಅದೇ ವೈವಸ್ವತ ಮನುವಿನ 9ನೆಯ ಮಗ ನಾಭಾಗ ಅಂತ ಅವನ ಹೆಸರು. ನಾಭಾಗ ಅದು ಹೆಸರೇ ಹೇಳುವ ಹಾಗೆ ಅವನ ಅಣ್ಣಂದಿರೆಲ್ಲ ಸೇರಿ ಇವನು ಚಿಕ್ಕವನಾಗಿರುತ್ತಾನೆ. ಆದ್ದರಿಂದ ಇವನು ಗುರುಕುಲದಲ್ಲಿ ವಾಸ ಮಾಡಿಕೊಂಡಿದ್ದಾಗ ಅವರ ಅಣ್ಣಂದಿರು ಯವಿಷ್ಠಂ ವ್ಯಭಜಂದಾಯಂ ಬ್ರಹ್ಮಚಾರಿಣ ಮಾಹಸಃ. ಚಿಕ್ಕ ಹುಡುಗ ಇವನಿಗೆ ಆಸ್ತಿ ಪಾಲು ಮಾಡಿದಾಗ ಇವನಿಗೆ ಯಾಕೆ ಕೊಡಬೇಕು, ನಾವೇ ಎಲ್ಲ ತೊಗೊಂಡ್ರೆ ಸಾಕು ಅಂತ ಚಿಕ್ಕವನು ಅಂತ ಹೇಳಿ ಎಲ್ಲ ಇವರೇ ತೊಗೊಂಡ್ಬಿಡ್ತಾರೆ. ಅವನಿಗೇನು ಕೊಡೋಲ್ಲ. ಅವನ ಹೆಸರಿಗೆ ತಕ್ಕ ಹಾಗೆ ನಾಭಾಗ ಆಗಿಬಿಡ್ತಾನೆ, ಯಾವ ಭಾಗವೂ ಇಲ್ಲ ಅವನಿಗೆ. ಆವಾಗ ಅವನು ಅವರ ತಂದೆಯನ್ನು ಕೇಳ್ತಾನೆ, ಅಲ್ಲ ನನಗೆ ಯಾವುದೇ ಆಸ್ತಿ ಕೊಡಲೇ ಇಲ್ವಲ್ಲ ನೀವು,
ಎಲ್ಲ ನಮ್ಮ ಅಣ್ಣಂದರೇ ತೊಗೊಂಡ್ಬಿಟ್ಟಿದ್ದಾರೆ, ನನಗೆ ಯಾವುದೂ ಇಲ್ಲವಲ್ಲ ಅಂದಾಗ, ಇಮ ಅಂಗಿರಸ ಸತ್ರ ಮಾಸತೇದ್ಯ ಸುಮೇಧಸಃ ಷಷ್ಠಂ ಷಷ್ಠಮುಪೇತ್ಯಾಹ ಕವೇ ಮುಖ್ಯಂತಿ ಕರ್ಮಣಿ. ಮತ್ತೆ ಅಂಗಿರಸ ಸತ್ರ ಚೆನ್ನಾಗಿ ವೈವಸ್ವತ ಮನು ಅವರ ಮಕ್ಕಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದಾನೆ. ಯಾಕೆಂದರೆ ನಿರಂತರ ಅದೇ ಕಾರ್ಯದಲ್ಲಿ ತೊಡಗಿರ್ತಕ್ಕಂತಹ ಋಷಿಗಳು ತಾವು ಯಾಗ ಮಾಡುವಾಗ ಯಾವುದೋ ಒಂದು ದಿವಸ ಅವರಿಗೆ ಹೇಳುವ ಮಂತ್ರದಲ್ಲಿ ವ್ಯತ್ಯಾಸ ಆದರೆ ಅದನ್ನು ಇವರು ನೆನಪು ಮಾಡಬೇಕಾಗಿದ್ದರೆ ಒಳ್ಳೆ ಮೇಧಾಶಕ್ತಿ, ಭಗವಂತನ ವಿಶೇಷವಾದ ಅನುಗ್ರಹ, ಒಳ್ಳೆ ರೀತಿಯಲ್ಲಿ ಅಧ್ಯಯನ ಇದೆಲ್ಲ ಕಾರಣ ಆಗುತ್ತೆ. ಆ ದೃಷ್ಟಿಯಲ್ಲಿ ಈ ನಾಭಾಗ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿರೋದ್ರಿಂದ ಹೇಳ್ತಾರೆ, ನೋಡು ನಾವೇನು ಆಸ್ತಿ ಕೊಡೋದು ನಿನಗೆ, ಒಂದು ಕೆಲಸ ಮಾಡು, ನೀನು ಅಂಗಿರಸ ಸತ್ರಕ್ಕೆ ಹೋಗು, ಇಲ್ಲೇ ಸ್ವಲ್ಪ ದೂರದಲ್ಲಿ ಎಲ್ಲ ಋಷಿಗಳು ಜ್ಞಾನಿಗಳೆಲ್ಲ ಸೇರಿ ಅಂಗಿರಸ ಸತ್ರ ಮಾಡ್ತಾ ಇದ್ದಾರೆ, ಅಲ್ಲಿ ಷಷ್ಠಂ ಷಷ್ಠಮುಪೇತ್ಯಾಹ 6ನೇ ದಿವಸದಲ್ಲಿ ಸೋಮ ಆಹುತಿಯನ್ನು ಕೊಡಬೇಕಾದ್ರೆ ಅವರಿಗೆ ಆ ಮಂತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಯಾವ ಮಂತ್ರದಿಂದ ಹೇಳಿ ಆಹುತಿ ಕೊಡಬೇಕು, ಆವಾಗ ನೀನು ಅದನ್ನು ನೆನಪು ಮಾಡು, ಅವರೆಲ್ಲ ಸಂಪತ್ತನ್ನು ನಿನಗೆ ಕೊಡ್ತಾರೆ ಅಂತ. ಅದೇ ರೀತಿಯಲ್ಲಿ ಮಾಡ್ತಾನೆ. ತೇ ಸ್ವರ್ಯಂತೋ ಧನಂ ಸತ್ರ ಪರಿಶೇಷಿತ ಆತ್ಮನಃ. ಅವರು ವಾಪಸ್ ಹೋಗ್ಬೇಕಾದ್ರೆ ಹೇಳ್ತಾರೆ, ನೋಡಪ್ಪ ಈ ಯಜ್ಞಯಾಗಗಳಲ್ಲೆಲ್ಲ ಆವಾಗ ಬಳಸ್ತಾ ಇರ್ತಕ್ಕಂಥ ಪದಾರ್ಥಗಳೆಲ್ಲ ಪೂರ್ಣವಾಗಿ ಬಂಗಾರ ರಜತ ಪಾತ್ರಗಳೇ, ಅದು ಬೇಕಾದಷ್ಟು ಇರ್ತಾ ಇತ್ತು, ಅದನ್ನು ಯಾವುದನ್ನು ಎತ್ಕೊಂಡು ಹೋಗೋದು ಅಂತ ಕ್ರಮ ಇರಲಿಲ್ಲ. ಯಾಕೆಂದರೆ ಯಜಮಾನರೇ ಹೋಮ ಮಾಡ್ತಕ್ಕಂಥವರಿಗೆ ಬೇಕಾದಷ್ಟು ದಕ್ಷಿಣೆ ದಾನವನ್ನು ಕೊಟ್ಟು ಬಿಡ್ತಾ ಇದ್ರು, ಇದನ್ನು ತಗೊಂಡು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾಕೆಂದರೆ ನಾವು ಭಾಗವತ ಕೇಳಿ ಇವಾಗ ನಾವು ಪ್ರಶ್ನೆ ಮಾಡ್ತೀವಿ, ಭಾಗವತದಲ್ಲಿ ಋಷಿಗಳು ಹೋಮ ಮಾಡಿದ ಮೇಲೆ ಎಲ್ಲ ಪದಾರ್ಥಗಳನ್ನು ಬಿಟ್ಟು ಹೋಗ್ತಾ ಇದ್ರು, ಆದರೆ ಈಗ ಪುರೋಹಿತರು ಹೋಮ ಮಾಡಿದ ಮೇಲೆ ಏನನ್ನು ಬಿಡದೆ ಎಲ್ಲ ತಗೊಂಡು ಹೋಗ್ತಾರಲ್ಲ ಅಂತ. ಅದಕ್ಕೆ ಭಾಗವತ ಎರಡೂ ಉತ್ತರವನ್ನು ಅದೇ ಕೊಡುತ್ತೆ. ಯಾಕೆ ತಗೊಂಡು ಹೋಗ್ತಾ ಇರಲಿಲ್ಲ ಅಂದರೆ ಯಜಮಾನ ಅವನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದ. ಅಂದರೆ ಯಜ್ಞದಲ್ಲಿ ಬಳಸುವ ವೇದ ಮಂತ್ರಗಳಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಮಂತ್ರ ಹೇಳಿದರು, 2 ಮಂತ್ರ ಹೇಳಿದರು, ಅವರ ಸಮಯವನ್ನು ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಹಾಕಿದ್ದಾರೆ. ಹಾಗಾಗಿ ಅವರಿಗೆ ಸಂಕೋಚ ಆಗುವ ರೀತಿಯಲ್ಲಿ ದಾನ ಮಾಡ್ತಾ ಇತ್ತು. ಯಾರು ಇದ್ದಂಥವರು, ಯಾರಿಗೆ ಹಣವಂತರಿದ್ರೋ, ಯಾರು ಶ್ರೀಮಂತರಿದ್ರೋ ಅವರು ವಿತ್ತ ಶಾಠ್ಯ ಮಾಡ್ತಾ ಇರಲಿಲ್ಲ, ಜಿಪುಣತನ ಮಾಡ್ತಾ ಇರಲಿಲ್ಲ, ಕೈ ತುಂಬ ದಾನ ಮಾಡಿಕೊಟ್ಟು ಕಳಿಸ್ತಾ ಇದ್ದರಾದ್ದರಿಂದಾಗಿ ತಗೊಂಡು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವಾಗ ಆ ರೀತಿಯಲ್ಲ, ವಿತ್ತಶಾಠ್ಯ ಸಿಕ್ಕಾಪಟ್ಟೆ ತುಂಬಿದೆ. ಅಕ್ಕಿ ತೆಂಗಿನಕಾಯಿ ಎಲ್ಲ ಅವರಿಗೆ ತೊಗೊಂಡು ಬನ್ನಿ ಅಂತ ಹೇಳಿದರೆ ತೆಂಗಿನಕಾಯಿ ತರ್ತಾರೆ, ಅದು ಕಳಶದ ಒಳಗಡೆನೇ ಹೊರಟೋಗುತ್ತೆ. ಇಷ್ಟೇ ಇಷ್ಟಿರುತ್ತೆ ಅದು ಪಾಪ ತೆಂಗಿನಕಾಯಿ, 5-10 ಯಾವ್ದು ಸಿಗುತ್ತೋ ಅದನ್ನೇ ತಂದಿರ್ತಾರೆ, ಅದು ಒಳಗಡೆ ಹೋಗುತ್ತೆ. ಅದನ್ನು ಕಲಶದ ಮೇಲೆ ಕೂಡಿಸೋದೇ ದೊಡ್ಡ ಸಾಹಸ. ಅಕ್ಕಿ ಹರಡಿದರೆ ಅದರಿಂದ ಬೇಕಾದಷ್ಟು ಜಂತುಗಳೆಲ್ಲ ಹೊರಗಡೆ ಬರ್ತಾ ಇರುತ್ತೆ. ತುಂಬ ಲೋ ಕ್ವಾಲಿಟಿಯ ಅಕ್ಕಿ ತಂದಿರ್ತಾರೆ, ತುಪ್ಪ ಹಾಕಿದರೆ ಅಗ್ನಿ ಆರ್ತಾ ಇರುತ್ತೆ, ಉರಿಬೇಕು ವಾಸ್ತವಿಕವಾಗಿ ತುಪ್ಪ ಹಾಕಿದರೆ, ಇದು ಆರತ್ತೆ ಯಾಕೆ, ಅದೊಂದು 160 ರೂಪಾಯಿ ಲೀಟ್ರದ್ದು ಅಂತ ಅದನ್ನು ತೊಗೊಂಡು ಬಂದಿರ್ತಾರೆ. ಹೀಗೆ ಶುದ್ಧವಾದ ದ್ರವ್ಯಗಳನ್ನು ತಂದಿರೋದಿಲ್ಲ, ಹಾಗಾಗಿ ಯಜ್ಞದಿಂದ ನಮಗೆ ಸಿಗಬೇಕಾದ ಫಲ ಸಿಗೋಲ್ಲ. ಇದೆಲ್ಲ ಮುಗಿದ ಮೇಲೆ ದೇವರು ಸ್ವತಃ ದಕ್ಷಿಣೆ ಕೊಡೋದನ್ನು ಅದೊಂದು ಕೆಲಸ ಅಲ್ಲ, ಅದು ಒಂದು ಯಜ್ಞ ಅಂತ ದೇವರು ಹೇಳಿದ್ದಾರೆ. ದಕ್ಷಿಣೆ ಕೊಡೋದೊಂದು ಯಜ್ಞ, ಅದರಲ್ಲಿ ನಾವು ಶಾಠ್ಯವನ್ನು ತೋರಿಸಿದರೆ ಆವಾಗ ಫಲದಲ್ಲೂ ದೇವರು ನಮಗೆ ಅವನು ಕೂಡ ಜಿಪಣತನವನ್ನು ಮಾಡ್ತಾನೆ. ಆದರೆ ಆಗಿನ ಕಾಲದಲ್ಲಿ ರಾಜರೆಲ್ಲ ಅವರ ಯೋಗ್ಯತಾನುಸಾರ ಕೈ ತುಂಬ ದಕ್ಷಿಣೆ ದಾನಾದಿಗಳನ್ನು ಕೊಡ್ತಾ ಇದ್ರಾದ್ದರಿಂದ ಎಲ್ಲವನ್ನ ಅದೇ ರೀತಿಯಲ್ಲೇ ಬಿಟ್ಟು ಹೋಗ್ತಾ ಇದ್ರು. ಬಿಟ್ಟು ಹೋಗಬೇಕಾದ್ರೆ ಇವನಿಗೆ ಹೇಳ್ತಾರೆ, ನೋಡಪ್ಪ ಇದೆಲ್ಲ ನೀನೇ ತಗೊಂಡು ಹೋಗು ಅಂತ ಅವರು ಹೇಳಿದಾಗ, ಸರಿ ಅವನೆಲ್ಲ ಪದಾರ್ಥಗಳೆಲ್ಲ ಬಿಟ್ಟಿದ್ದಾರೆ, ಎಲ್ಲ ತಾನೇ ತಗೊಳ್ಳೋದು ಅಂತ ತಗೊಂಡ್ರೆ ಅಷ್ಟರಲ್ಲಿ ತಮ್ ಕಶ್ಚಿತ್ ಸ್ವೀಕರಿಷ್ಯಂತಂ ಪುರುಷ ಕೃಷ್ಣ ದರ್ಶನ ವಾಚೋತ್ತರತೋಭ್ಯತ್ಯಮೇದಂ ವಾಸ್ತುಗಂ ವಸು. ಅವರು ಹೇಳ್ತಾರೆ, ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ, ಕಪ್ಪು ವ್ಯಕ್ತಿ ಬಂದಿದ್ದಾನೆ. ಕಪ್ಪು ವ್ಯಕ್ತಿ ಬಂದು ಅವನು ಕೇಳ್ತಾ ಇದ್ದಾನೆ, ಯಾಕೋ ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇದೆಯಾ, ಯಾರು ನೀನು? ಇಲ್ಲ, ಋಷಿಗಳೆಲ್ಲ ಅವರೇ ಹೇಳಿದ್ದು, ಜ್ಞಾನಿಗಳು, ನಾನು ಅವರಿಗೆ 6ನೇ ದಿವಸದಲ್ಲಿ ನಡೆದ ಮಂತ್ರಗಳನ್ನೆಲ್ಲ ಹೇಳ್ತಾನೆ, ಏನೇ ಆಗಲಿ ಇದೆಲ್ಲ ನನಗೆ ಸೇರಿದ್ದು, ನೀನು ತೊಗೊಂಡು ಹೋಗುವಾಗಿಲ್ಲ ಅಂತ ಹೇಳಿದಾಗ ಅವನು ತುಂಬ ಒಳ್ಳೆ ವ್ಯಕ್ತಿ, ಬಿಟ್ಟು ಹೋಗ್ತಾನೆ, ಗಲಾಟೆ ಮಾಡಲ್ಲ. ಇಲ್ಲ ರೀ, ನನಗೆ ಹೇಳಿದ್ದಾರೆ, ನೀವ್ಯಾರೋ ಬಂದಿದ್ದೀರಲ್ಲ, ಹಾಗೆ ಹೀಗೆ ಏನು ಹೇಳಲ್ಲ. ಸರಿ ಅಂತ ಅವನು ವಾಪಸ್ ಬಂದು ಅವ್ರ ತಂದೆ ಹತ್ರ ಕೇಳ್ತಾನೆ,
ಯಜ್ಞವಾಸ್ತುಗದಂ ಸರ್ವಂ ಉಚ್ಚಿಷ್ಟಂ ಋಷಯ ಕ್ವಚಿತ್. ಎಲ್ಲ ಋಷಿಗಳು ಬಿಟ್ಟು ಹೋಗಿದ್ದದು ಉಚ್ಚಿಷ್ಟ ಅಂದರೆ ಋಷಿಗಳು ಏನನ್ನು ಬಿಟ್ಟು ಹೋದ್ರು ಅದನ್ನು ನಾನು ತಗೊಳ್ಳಿಕ್ಕೆ ಹೋಗಬೇಕಾದ್ರೆ ಅಲ್ಲಿ ಯಾರೋ ಕಪ್ಪು ವ್ಯಕ್ತಿ ಒಂದು ಎಲ್ಲ ನಂದು ಅಂತ ಹೇಳ್ತಾ ಇದ್ದಾನಲ್ಲ ಅಂದಾಗ ಅವಾಗ ಅವರು ತಂದೆ ಹೇಳ್ತಾರೆ, ಚಕ್ರರ್ಹಿಭಾಗಂ ರುದ್ರಾಯ ಸದೇವ ಸರ್ವಮರ್ಹತಿ. ಯಾರೋ ಅಲ್ಲಪ್ಪ, ಸಾಕ್ಷಾತ್ ರುದ್ರದೇವರು ಬಂದಿದ್ದಾರೆ. ಯಶತೆ ರುದ್ರಭಾಗಸ್ತಂಜುಷಸ್ವ ಅಂತ ವೇದ ಮಂತ್ರದಲ್ಲಿ ದಕ್ಷ ಪ್ರಜಾಪತಿಯ ಯಜ್ಞ ನಡೆಯುವಾಗ ಅಲ್ಲಿ ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ಒಂದು ತೀರ್ಮಾನ ಆಗುತ್ತೆ. ಏನು ಅಂದರೆ ಯಜ್ಞ ಎಲ್ಲ ಮುಗಿದ ಮೇಲೆ ಅಲ್ಲಿರುವ ಎಲ್ಲ ಪದಾರ್ಥಗಳ ಅಧಿಕಾರ ಅದು ರುದ್ರದೇವರಿಗೆ ಅಂತ. ಅದು ರುದ್ರದೇವರ ಸನ್ನಿಧಾನದಲ್ಲಿ ಅದು ರುದ್ರದೇವರಿಗೆ ಸೇರಬೇಕಾದದ್ದು. ಹಾಗಾಗಿ ಅಲ್ಲಿಗೆ ಯಾರು ಬಂದಿದ್ದಾರೆ ಕಪ್ಪು ವ್ಯಕ್ತಿ ಅಂದರೆ ಮತ್ಯಾರೋ ಅಲ್ಲ, ರುದ್ರದೇವರೇ ಬಂದಿದ್ದಾರೆ. ಹೋಗು ಅವರ ಹತ್ರ, ಅವರನ್ನು ಸ್ತೋತ್ರ ಮಾಡು. ಅವರಿಗೆಲ್ಲ ಕೊಡ್ತಾರೆ. ಅವರೇನು ತಗೊಂಡು ಹೋಗೋದಿಲ್ಲ, ನಿನಗೇನು ಜೋರು ಮಾಡೋಲ್ಲ ಅಂತ ನಾಭಾಗನಿಗೆ ಮತ್ತೆ ಹೇಳಿದಾಗ ಅದಕ್ಕೆ ನಾಭಾಗ ಅಲ್ಲಿಗೆ ಹೋಗಿ ನಾಭಾಗಸ್ತಂ ಪ್ರಣಮ್ಯಾಹ ತವೇಶ ಕಿಲ ವಾಸ್ತುಗಂ ಇತ್ಯಾಹಮೇ ಪಿತಾ ಬ್ರಹ್ಮನ್ ಶಿರಸಾ ತ್ವಾಂ ಪ್ರಸಾದಯ. ಕ್ಷಮಿಸಬೇಕು ನನ್ನನ್ನು, ನನಗೆ ಗೊತ್ತಿರಲಿಲ್ಲ ಯಜ್ಞದಲ್ಲಿ ಉಳಿದ ಪದಾರ್ಥ ಎಲ್ಲ ರುದ್ರದೇವರಿಗೆ ಸೇರಬೇಕು ಅಂತ ನನಗೆ ಗೊತ್ತಿಲ್ಲ, ನಾನು ತಗೊಂಡು ಹೋಗ್ತಾ ಇದ್ದೆ ಅಂತ ಹೇಳಿ ಅವನು ನಮಸ್ಕಾರ ಮಾಡಿದರೆ, ಎಷ್ಟು ಚೆನ್ನಾಗಿ ಒಳ್ಳೆ ನಿಮ್ಮ ತಂದೆ ಧರ್ಮವನ್ನು ಉಪದೇಶ ಮಾಡಿದ್ದಾನೆ, ಒಳ್ಳೆ ಧಾರ್ಮಿಕ, ನೀನು ಅಷ್ಟೇ ಶ್ರದ್ಧೆಯಿಂದ ಬಂದು ಮತ್ತೆ ವಾಪಸ್ ಬಂದ ಮೇಲೆ ಸುಳ್ಳು ಹೇಳಿಲ್ವಲ್ಲ. ಇಲ್ಲ ನಮ್ಮಪ್ಪ ಹೇಳಿದ್ದಾರೆ ಎಲ್ಲ ನನಗೆ ಕೊಡಬೇಕಂತೆ ಅಂತ ಸುಳ್ಳು ಹೇಳದೆ ಸತ್ಯ ಹೇಳಿದೆಯಾ, ತುಂಬ ಸಂತೋಷ ಆಯಿತು. ಆದ್ದರಿಂದ ತ್ವಂಚ ಸತ್ಯಂ ಪ್ರಭಾಷಸೆ ದದಾಮಿತೆ ಮಂತ್ರದೃಶೋ ಜ್ಞಾನಂ ಬ್ರಹ್ಮ ಸನಾತನಂ. ರುದ್ರದೇವರ ಅನುಗ್ರಹ, ಜ್ಞಾನಂ ಮಹೇಶ್ವರಾದಿಚ್ಛೇತ್. ಏನು ಬೇಕು ರುದ್ರದೇವರ ಹತ್ರ ಏನು ಕೇಳ್ತೇವೆ ಅಂದರೆ, ರುದ್ರದೇವರ ಹತ್ರ ಬೇರೆ ಏನೂ ಕೇಳೋ ಅವಶ್ಯಕತೆ ಇಲ್ಲ, ಅವರ ಹತ್ರ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅಂತ ಉತ್ತಮವಾದ ಜ್ಞಾನವನ್ನು ರುದ್ರದೇವರು ನಮಗೆ ಕರುಣಿಸ್ತಾರೆ. ಅದಕ್ಕೆ ನಾಭಾಗನಿಗೆ ಅವರು ಹೇಳ್ತಾರೆ, ಈ ಸಂಪತ್ತನ್ನು ತಗೊಂಡು ಹೋಗು, ಇದರ ಜೊತೆಗೆ ನಿನಗೆ ಕೇವಲ ಮಂತ್ರಗಳು ಮಾತ್ರ ಅಲ್ಲ, ಅರ್ಥಸಹಿತವಾಗಿ ಮಂತ್ರಗಳೆಲ್ಲ ನಿನಗೆ ನಿನ್ನ ತಲೆಯಲ್ಲಿ ಹೊಳೆಯತ್ತೆ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಯಾಕೆಂದರೆ ಕೇವಲ ವೇದ ಮಂತ್ರಗಳನ್ನು ಪಾರಾಯಣ ಮಾಡ್ತೇವೆ ನಾವು, ಬರೀ ವೇದ ಮಂತ್ರಗಳು, ಪುರುಷ ಸೂಕ್ತವೋ ಮೃಡಿ ಸೂಕ್ತವೋ ಎಲ್ಲ ಮಂತ್ರಗಳೇನೇನಿದೆ ಅದೆಲ್ಲ ಪಾರಾಯಣ ಮಾಡ್ತೇವೆ. ಏನು ಅರ್ಥ ಕೇಳಬೇಡಿ, ಅರ್ಥ ನಮಗೆ ಗೊತ್ತಿಲ್ಲ. ವೇದ ಮಂತ್ರಗಳನ್ನು ಹೇಳ್ತೇವೆ ಅಂದರೆ ಅದು ಪ್ರಯೋಜನ ಇಲ್ಲ. ಅರ್ಥವನ್ನು ತಿಳಿದು ವೇದ ಮಂತ್ರಗಳನ್ನು ಪಾರಾಯಣ ಮಾಡಬೇಕು ಅಂತ ಅದು ಶಾಸ್ತ್ರ ಅದನ್ನೇ ಹೇಳೋದು. ಯಾಕೆ ಅರ್ಥ ತಿಳಿದೇ ಇದ್ದರೆ, ಒಂದರ್ಥ ನಮಗೆಲ್ಲ ಗೊತ್ತೇ ಇದೆ, ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವನು ಭಗವಂತ, ಇದು ಮುಖ್ಯಾರ್ಥ, ಕನಿಷ್ಠ ಇಷ್ಟ ಆದರೂ ನಮಗೆ ಗೊತ್ತಿರಬೇಕು. ಪ್ರತ್ಯೇಕವಾಗಿ ಯಾವುದೇ ಮಂತ್ರಗಳಿರಲಿ, ಅದು ರುದ್ರನನ್ನು ಹೇಳುವ ಮಂತ್ರ, ಗಣಪತಿಯನ್ನು ಹೇಳುವ ಮಂತ್ರ, ಸರಸ್ವತಿಯನ್ನು ಹೇಳುವ ಮಂತ್ರ, ಲಕ್ಷ್ಮಿಯನ್ನು ಹೇಳುವ ಮಂತ್ರ, ಯಾವುದೇ ಇತರ ದೇವತೆಗಳನ್ನು ಹೇಳುವ ಮಂತ್ರಗಳಾಗಿದ್ದರೂ ಅದರ ಮುಖ್ಯಾರ್ಥ ಅನ್ನೋದು ಅದು ಭಗವಂತನನ್ನೇ ಹೇಳುತ್ತೆ ಅನ್ನೋದಂತೂ ನಿಶ್ಚಯ. ಅದನ್ನೇ ಆಚಾರ್ಯರು ತಾವು ಋಗ್ಭಾಷ್ಯದಲ್ಲಿ ತೋರಿಸಿಕೊಟ್ಟಿದ್ದು. ಎಲ್ಲ ಮಂತ್ರಗಳು ಭಗವತ್ ಪರವಾಗಿದೆ. ಅದರಿಂದ ಕೇವಲ ವೇದ ಮಂತ್ರಗಳನ್ನು ಅಧ್ಯಯನ ಮಾಡೋದು ತಪ್ಪಲ್ಲ, ಅದರಿಂದ ಪುಣ್ಯ ಬರೋಲ್ಲ ಅಂತಲ್ಲ. ಆದರೆ ಎಷ್ಟು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆಯೋ ಅದಕ್ಕಿಂತ ಕಮ್ಮಿ ಪುಣ್ಯ ನಮಗೆ ಸಿಗತ್ತೆ. ಆದ್ದರಿಂದ ಜಾಸ್ತಿ ಪುಣ್ಯ ಸಿಗಬೇಕಾದ್ರೆ ಯಾಕೆ ನಾವೇ ಕಮ್ಮಿ ಪುಣ್ಯ ತಗೊಂಡು ಬರೋದು? 10 ರೂಪಾಯಿಗೆ 1 kg ಸಕ್ಕರೆ ಕೊಡ್ತಾನೆ ಅಂತಾದಾಗ, ಬೇಡ 10 ರೂಪಾಯಿ ಕೊಡ್ತೀನಿ 1/4 kg ಕೊಡಪ್ಪ, ನಂಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದರೆ ಯಾರೂ ಇಂಥ ಕೆಲಸ ಮಾಡೋಲ್ಲ. ಆದರೆ ನಾವಿದನ್ನು ಮಾಡ್ತಾ ಇದ್ದೀವಿ. ಏನು? ಕೇವಲ ವೇದ ಮಂತ್ರಗಳನ್ನು ಮಾತ್ರ ಹೇಳ್ತಾ ಅದರ ಅರ್ಥದ ಚಿಂತನೆಯನ್ನು ಮಾಡದೇ ಇದ್ದರೆ ಅದು ಅಷ್ಟು ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಅಂತ. ಹಾಗಾಗಿ ರುದ್ರದೇವರು ಮಂತ್ರದೃಶೋ ಜ್ಞಾನಂ ಬ್ರಹ್ಮ ಸನಾತನಂ ಅವರು ಹೇಳುವಾಗ ಅವರು ಹೇಳ್ತಾರೆ, ಕೇವಲ ಮಂತ್ರಗಳು ಮಾತ್ರ ಹೊಳೆಯೋದಲ್ಲ, ಆ ಮಂತ್ರಗಳು ಅರ್ಥವೂ ನಿನಗೆ ಹೊಳೆಯುತ್ತೆ ಅಂತ ಅವರು ಹೇಳಿ, ಆಮೇಲೆ ಗೃಹಾಣ ದ್ರವಿಣಂ ದತ್ತಂ, ಎಲ್ಲ ತೊಗೊಂಡು ಹೋಗಪ್ಪ, ಇಲ್ಲೇನೇನು ಯಜ್ಞ ಭಾಗದಲ್ಲಿ ಉಳಿದಿದೆಯೋ ಅದೆಲ್ಲ ನಿನ್ನದ್ದೇ ಅಂತ ಅವರು ಹೇಳ್ತಾರೆ. ಭಾಗವತ ಇದಕ್ಕೊಂದು ಫಲವನ್ನೂ ಕೂಡ ಹೇಳುತ್ತೆ. ಸುಮ್ಮನೆ ಈ ಕಥೆ ಕೇಳಿದ್ದೇವೆ ಅಂತ ಯೋಚನೆ ಮಾಡಬೇಡಿ. ಯಯೇತತ್ ಸಂಸ್ಮರೇತ್ ಪ್ರಾತಃ ಸಾಯಂಚ ಸುಸಮಾಹಿತ ಕವಿರ್ಭವತಿ ಮಂತ್ರಜ್ಞೋ ಗತಿಂಚೈವ ತಥಾತ್ಮನಃ ಅಂತ ಒಂದು ಫಲ ಅದನ್ನು ಹೇಳುತ್ತೆ. ಏನು? ಈ ನಾಭಾಗನ ಚರಿತ್ರೆಯನ್ನು ಬೆಳಗ್ಗೆ ಎದ್ದು ಸ್ಮರಣೆ ಮಾಡೋದು. ನಾಭಾಗರು ವೈವಸ್ವತ ಮನುವಿನ ಮಗ, ಅವರಿಗೆ ಭಾಗ ಇಲ್ಲದೆ ಇದ್ದಾಗ ವೈವಸ್ವತಮನು ತಾನು ಹೇಳಿ ಉಪದೇಶ ಮಾಡಿ ಅಂಗೀರಸ ಸತ್ರದಲ್ಲಿ ಮಂತ್ರವನ್ನು ಹೇಳಿ, ಈ ಏನು ಕಥೆಯನ್ನು ಇದೆಯೋ ಆ ಕಥೆಯನ್ನು ಬೆಳಗ್ಗೆ ಯಾರು ಸ್ಮರಣೆ ಮಾಡ್ತಾರೆ ಅವರು ಕವಿರ್ಭವತಿ ಅಂತ ಭಾಗವತ ಹೇಳುತ್ತೆ. ಒಳ್ಳೆ ಜ್ಞಾನಿಗಳಾಗ್ತಾರೆ. ಕವಿ ಅಂದರೆ ಒಳ್ಳೆ ಜ್ಞಾನಿ. ಕವಿ ಅಂದರೆ ಯಾವುದೋ ಹಾಡಿಗಿಡು ಬರೆಯುವಂಥ ವ್ಯಕ್ತಿ ಆಗ್ತಾನೆ ಅಂತ ಅರ್ಥ ಅಲ್ಲ,
ಒಳ್ಳೆ ಜ್ಞಾನಿ ಆಗ್ತಾನವನು, ಒಳ್ಳೆ ಮಂತ್ರಜ್ಞನಾಗ್ತಾನೆ. ಶುದ್ಧವಾಗಿ ಮಂತ್ರೋಚ್ಚಾರಣೆ ಮಾಡುವಂತಹ ಸಾಮರ್ಥ್ಯ, ಅದರ ಅರ್ಥವನ್ನು ತಿಳಿಯುವ ಯೋಗ್ಯತೆ, ಅದನ್ನೆಲ್ಲ ಭಗವಂತ ಈ ಚರಿತ್ರೆಯನ್ನು ಸ್ಮರಣೆ ಮಾಡೋದರಿಂದಾಗಿ ಕೊಡ್ತಾನೆ ಅಂತ ಆ ನಾಭಾಗರ ಚರಿತ್ರೆಯನ್ನು ನಿರೂಪಣೆ ಮಾಡುತ್ತೆ. ಆಮೇಲೆ ಈ ನಾಭಾಗನ ಮಗ ಅವರೇ ಅಂಬರೀಷ ಮಹಾರಾಜರು, ಅವರ ಚರಿತ್ರೆಯನ್ನು ಪ್ರಾರಂಭ ಮಾಡುತ್ತೆ. ಅವರು ಬಹಳ ದೊಡ್ಡ, ಅವರು ಜ್ಞಾನಿಗಳೇ. ಅದರ ಜೊತೆಗೆ ವಾಸುದೇವೇ ಭಗವತಿ ತದ್ಭಕ್ತೇಷು ಚ ಸಾಧುಷು ಪ್ರಾಪ್ತೋ ಭಾವಂ ಪರಂ ವಿಶ್ವಂ ಏನೇದಂ ಲೋಷ್ಠವತ್ ಸ್ಮೃತಂ. ದೊಡ್ಡ ಮಹಾರಾಜರು, ಮನುವಿನ ಪರಂಪರೆಯಲ್ಲಿ ಬಂದು ಮನುವಿನ ಮೊಮ್ಮಕ್ಕಳು. ವೈವಸ್ವತ ಮನು ಅಂದರೆ ಆ ಮನ್ವಂತರದ ಅಧಿಪತಿ, ಆ ಇಡೀ ಮನ್ವಂತರಕ್ಕೆ ಅಧಿಪತಿ ಆಗಿದ್ದಾನೆ ಅಂದರೆ ಅವನ ಸಂಪತ್ತು ಸಾಮಾನ್ಯವಾದ ಸಂಪತ್ತೇನಲ್ಲ, ಬೇಕಾದಷ್ಟಿದೆ. ಆದರೆ ಅಂಬರೀಷ ಮಹಾರಾಜರ ಜೀವನ ಯಾವ ರೀತಿಯಲ್ಲಿತ್ತು ಅಂದರೆ ವಾಸುದೇವೇ ಭಗವತಿ ತದ್ಭಕ್ತೇಷು ಚ ಸಾಧುಷು. ಪ್ರಾರಂಭದಲ್ಲಿ ದ್ವಿತೀಯ ಸ್ಕಂದ ಭಾಗವತದಲ್ಲಿ ಹೇಳುವಾಗ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರೆ ಅಂತ ತಿಳಿಸ್ತಾ, ಆ ತೃತೀಯ ಸ್ಕಂದದಲ್ಲಿ ತಮಸ್ಸು, ಮೋಹ, ಮಹಾಮೋಹ, ಅಂಧತಾ, ಮಿಶ್ರ, ಇದನ್ನೆಲ್ಲ ಈ 5 ವಿಧವಾದ ಅಜ್ಞಾನವನ್ನು ಸೃಷ್ಟಿ ಮಾಡಿದರು. ಅದರಲ್ಲಿ ಹೇಳುವಾಗ ಅದನ್ನೇ ಹೇಳ್ತಾರೆ, ಒಂದು ದೇವರಲ್ಲಿ ದ್ವೇಷ ಮಾಡೋದು, ಅದಕ್ಕಿಂತ ಅವನ ಭಕ್ತರಲ್ಲಿ ದ್ವೇಷ ಮಾಡೋದು ತುಂಬ ದೊಡ್ಡ ಅನರ್ಥಕ್ಕೆ ಕಾರಣ ಆಗುತ್ತೆ. ಅಂಧನ್ ತಮಸ್ಸಿಗೆ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಮತ್ತೆ ನಾವು ಅದರಿಂದ ಮೇಲೆದ್ದು ಬರೋದು ಬಹಳ ಕಷ್ಟ ಅಂತ ಭಾಗವತ ಸ್ಪಷ್ಟವಾಗಿ ನಮಗೆ ಹೇಳುತ್ತೆ. ಆದ್ದರಿಂದ ಅಂಬರೀಷ ಮಹಾರಾಜರು ಕೇವಲ ದೇವರಲ್ಲಿ ಮಾತ್ರ ಭಕ್ತಿಯನ್ನು ಇಟ್ಟವರಲ್ಲ, ತದ್ಭಕ್ತೇಷು ಚ ಸಾಧುಷು. ಯಾರ್ಯಾರೆಲ್ಲ ಸಜ್ಜನರಿದ್ದಾರೆ, ಯಾರ್ಯಾರೆಲ್ಲ ಭಗವದ್ಭಕ್ತರಿದ್ದಾರೆ, ಅವರೆಲ್ಲರಲ್ಲೂ ವಿಶೇಷವಾದಂತಹ ಮರ್ಯಾದೆಯನ್ನು, ಅವರಲ್ಲೂ ಕೂಡ ಭಕ್ತಿಯನ್ನು ಇಟ್ಟಂತಹ ಮಹಾನುಭಾವರು ರಾಜರಾಗಿದ್ದರು. ಅವರ ಪ್ರಾರ್ಥನೆ, ಇಡೀ ರಾಜರು ಮನೆ ತುಂಬ ಕೆಲಸದವರು ಇರ್ತಾರೆ, ಆದರೆ ಅವರು ದೇವರ ಮನೆ ಸ್ವಚ್ಛ ಮಾಡೋದಕ್ಕೆ ಯಾರನ್ನು ಒಳಗಡೆ ಬಿಡ್ತಾ ಇರಲಿಲ್ಲ. ಎಷ್ಟೇ ಕೆಲಸದವರಿದ್ದರೂ ತಾವೇ ಹೋಗಿ ದೇವರ ಮನೆಯನ್ನು ಶುದ್ಧ ಮಾಡ್ತಾ ಇತ್ತು. ದೇವರಲ್ಲಿ ತಾವು ಪ್ರಾರ್ಥನೆ ಮಾಡ್ತಾ ಇದ್ರು, ಸ್ವಾಮಿ ಯಾವಾಗಲೂ ನನಗೆ ಇಂಥದ್ದೇ ಒಂದು ಭಾಗ್ಯವನ್ನು ಕೊಡು. ಏನು? ಸವೈ ಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮರ್ಜನಾದಿಷು ಶ್ರುತಿಂಚಕಾರಾಚ್ಯುತ ಸತ್ಕತೋದಯೇ ಮುಕುಂದಲಿಂಗಾಲಯ ದರ್ಶನೆ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗಂ ಘ್ರಾಣಂಚ ತತ್ಪಾಜ ಸರೋಜ ಸೌರಭ ಶ್ರೀಮತ್ತುಲಸ್ಯಾಂ ರಸನಾಂ ತದರ್ಪಿತೇ. ಅವರು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ರು. ಸವೈಮನ ಕೃಷ್ಣ ಪದಾರವಿಂದಯೋಹು, ಯಾವಾಗಲೂ ಮನಸ್ಸು ದೇವರ ಪಾದಾರವಿಂದಗಳಲ್ಲೇ ಇರಬೇಕು, ಬೇರೆ ಕಡೆಯಲ್ಲಿ ನನ್ನ ಮನಸ್ಸು ಹೋಗಬಾರದು. ನಾನು ಬಾಯಿ ತೆಗೆದು ಮಾತಾಡ್ತೇನೆ ಅಂದರೆ ಅದು ಗುಣಾನುವರ್ಣನೆ, ವೈಕುಂಠ ಗುಣಾನುವರ್ಣನೆ. ಯಾವಾಗಲೂ ಆ ವೈಕುಂಠ ನಾಮಕ ವಿಕುಂಠಾದೇವಿಯಲ್ಲಿ ಜನಿಸಿದಂತಹ ವೈಕುಂಠ ಅನ್ನುವ ಭಗವಂತ ಏನಿದ್ದಾನೆ ಅವನ ಬಗ್ಗೆನೇ ಯಾವಾಗಲೂ ನಾನು ಮಾತಾಡ್ತಾ ಇರಬೇಕಂದ್ರೇನು, ಅವನ ಗುಣಗಳನ್ನೇ ಕೀರ್ತನೆ ಮಾಡ್ತಾ ಇರಬೇಕು ನನ್ನ ಬಾಯಿ. ಕರೌ ಹರೇರ್ ಮಂದಿರ ಮಾರ್ಜನಾದಿಷು, ಕೈಗಳು ಎರಡು ಬರೀ ಊಟ ಮಾಡಲಿಕ್ಕೆ ಸ್ವಾರ್ಥಕ್ಕೋಸ್ಕರ ದುಡಿಯೋದು ಬೇಡ, ಹರಿಮಂದಿರವನ್ನು ಶುದ್ಧ ಮಾಡೋದಕ್ಕೆ ನನ್ನ ಕೈ ಉಪಯೋಗಕ್ಕೆ ಬರಬೇಕು. ಅದು ಶುದ್ಧ ಮಾಡೋದಕ್ಕೆ ಅಂತ ಹೋದಾಗ ನನಗೆ ಮನಸ್ಸು ಕೆಡಬಾರದು ಅಂತ ಈ ರೀತಿಯಲ್ಲಿ ಯಾವಾಗಲೂ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದರು. ಕಣ್ಣು ಯಾವಾಗಲೂ ಆ ಭಗವಂತನನ್ನೇ ನೋಡ್ತಾ ಇರಬೇಕು. ನನ್ನ ಇಡೀ ದೇಹ ಅದು ಭಗವತ್ ಸೇವೆಗೋಸ್ಕರವಾಗಿ ಮೀಸಲಾಗಿಡಬೇಕು ಅಂತ ರಾಜರು ಹೀಗೆ ತಮ್ಮ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು. ದಾಸರು ಏನೇನೆಲ್ಲ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ದಾಸರು ಹೇಳುವಾಗ ಅವನನ್ನು ನೋಡದ ಕಣ್ಣು ಅದು ನವಿಲುಗರಿಯ ಕಣ್ಣು, ಆ ಬಚ್ಚಲ ಕಿವಿಗೆ ಸಮಾನ ದೇವರ ಕಥೆಯನ್ನು ಕೇಳದೇ ಇದ್ರೆ ಅಂತ ಅದನ್ನೆಲ್ಲ ಭಾಗವತದಲ್ಲಿ ಇವರೇ ಅದನ್ನು ಹೇಳ್ತಾರೆ. ಅದು ಆಗದೇ ಇರೋದು ಬೇಡ, ಎಲ್ಲ ನನ್ನ ಇಂದ್ರಿಯಗಳು ಕೂಡ ಒಳ್ಳೆಯ ರೀತಿಯಲ್ಲಿ ದೇವರ ಸೇವೆಗೋಸ್ಕರವಾಗಿರಲಿ ಅಂತ ಈ ರೀತಿಯಲ್ಲೇ ತಮ್ಮ ಜೀವನವನ್ನು ಕಳೆದಂತಹ ಮಹಾನುಭಾವರು. ಅದರ ಮಧ್ಯದಲ್ಲಿ ಅವರೊಂದು ಏಕಾದಶಿ ವ್ರತವನ್ನು ಇಟ್ಟುಕೊಂಡಿರ್ತಾರೆ. ಏಕಾದಶಿ ಉಪವಾಸಕ್ಕೂ ಏಕಾದಶಿ ವ್ರತಕ್ಕೂ ವ್ಯತ್ಯಾಸವನ್ನು ಹೇಳ್ತಾರೆ. ಏಕಾದಶಿಯನ್ನು ಮಾಡ್ತೇವೆ ನಾವು, ಏಕಾದಶಿ ತಿಥಿಯ ಆಚರಣೆ, ಏಕಾದಶಿ ತಿಥಿ ಬಂತು ಅಂದರೆ ನಾವು ಉಪವಾಸ ಮಾಡ್ತೇವೆ. ಅವರು ಆ ರೀತಿಯಲ್ಲ. ಏಕಾದಶಿ ವ್ರತ ಅಂದರೆ ಸಂಕಲ್ಪ, ಕಾರ್ತೀಕ ಮಾಸದ ಏಕಾದಶಿ ಎಂದು ಸಂಕಲ್ಪ ಮಾಡ್ತಾ ಇದ್ರು. 1 ವರ್ಷ ಮತ್ತೆ ತುಳಸಿ ವಿವಾಹ ಪರ್ಯಂತರವಾಗಿ ಬರುವ ಏಕಾದಶಿಯ ತನಕ ನಿತ್ಯ ಪ್ರತಿ ದ್ವಾದಶಿ ಬ್ರಾಹ್ಮಣರಿಗೆ ಭೋಜನ,
ಏಕಾದಶಿ ಉಪವಾಸದ ಕ್ರಮದಲ್ಲಿ ದಶಮಿ ದಿವಸ ಮಧ್ಯಾಹ್ನ ಊಟ ಮಾಡಿ ನೀರು ಕುಡಿದರೆ ಮತ್ತೆ ದ್ವಾದಶಿ ದಿವಸ ಬೆಳಗ್ಗೆ ಪಾರಣೆ ಮಾಡಿ ನೀರು ಕುಡಿಯೋದು, ಆಮೇಲೆ ಮತ್ತೆ ತ್ರಯೋದಶಿಯೇ ನಿತ್ಯದಲ್ಲಿ ಯಾವ ರೀತಿಯಲ್ಲಿ ಊಟದ ಕ್ರಮ ಇರುತ್ತೋ ಹಾಗೆ. ಇದು ಏಕಾದಶಿ ವ್ರತ ಅಂತ ಅದು ಕರೆಸ್ಕೊಳ್ಳುತ್ತೆ. ನಾವು ಎಲ್ಲ ಉಪವಾಸವನ್ನು ಮಾಡ್ತೇವೆ, ನಾವು ಉಪವಾಸ ಏಕಾದಶಿ ಮಾತ್ರ ಉಪವಾಸ, ದಶಮಿ ರಾತ್ರಿ ಫಲಹಾರ ಮಾಡೋ ಕ್ರಮ, ಮತ್ತು ದ್ವಾದಶಿ ಮಧ್ಯಾಹ್ನ ಸಾಯಂಕಾಲ ಯಾವಾಗಲೂ ಫಲಹಾರ ಮಾಡೋದ್ರಿಂದ ಏಕಾದಶಿ ಮಾತ್ರ ನಾವು ಉಪವಾಸ ಮಾಡೋದು ಅಂತ. ಕೆಲವರು ದಶಮಿ ಫಲಹಾರ ಮಾಡಿದರೆ ಅವ್ರಿಗೆ ದ್ವಾದಶಿ ತನಕ ಅದೇ ಸಾಕಾಗುತ್ತೆ. ಮಧ್ಯದಲ್ಲಿ ಏಕಾದಶಿ ಏನೂ ತಿನ್ನೋದು ಬೇಡ, ಅಜೀರ್ಣ ಆಗುವಷ್ಟು ದಶಮಿಯೇ ಫಲಹಾರ ಆಗೋಗಿರುತ್ತೆ. ಆ ರೀತಿಯಲ್ಲೆಲ್ಲ ವ್ಯವಸ್ಥೆ ಇಲ್ಲ. ದಶಮಿ ಮಧ್ಯಾಹ್ನ ಊಟ ಮಾಡಿಬಿಟ್ರೆ ಮತ್ತೆ ದ್ವಾದಶಿ ಬೆಳಗ್ಗೆ ಪಾರಣೆ ತನಕ ನೀರು ಕುಡಿಯದ ಹಾಗೆ ಈ ರೀತಿಯಲ್ಲಿ ಶುದ್ಧವಾಗಿ ಆ ಭಗವಂತನ ವ್ರತವನ್ನು ಆಚರಣೆ ಮಾಡ್ತಾ ಇದ್ದವರು. ಹಾಗಾಗಿ ಅಂಥವರು ಇಷ್ಟು ಶ್ರದ್ಧೆಯಿಂದ ಉಪವಾಸ ಮಾಡುವಾಗ ಆಗ ದುರ್ವಾಸರು ಅವರ ಮನೆಗೆ ಬರ್ತಾರೆ. ಅದನ್ನು ಹೇಳ್ತಾರೆ, ವ್ರತಾಂತೆ ಕಾರ್ತಿಕೇಯ ಮಾಸಿ ತ್ರಿರಾತ್ರಂ ಸಮುಪೋಷಿತ ಸ್ನಾತಕ್ ಕದಾಚಿತ್ ಕಾಲಿಂದ್ಯಾಂ ಹರಿಂ ಮಧುವನೇರ್ಚಯತ್. ಕಾಲಿಂದಿ ಯಮುನಾ ನದಿಯ ಸಮೀಪದಲ್ಲೇ ಇವರಿದ್ದದ್ದು. ಅಲ್ಲಿ ಈ ವ್ರತವನ್ನು ಮಾಡಿ ಕಾರ್ತೀಕ ಮಾಸದಲ್ಲಿ ಎಲ್ಲ ಬ್ರಾಹ್ಮಣರನ್ನು ಕರೆದು ಅವರಿಗೆಲ್ಲ ಭೋಜನ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಮಾಡಿ ಶ್ರದ್ಧೆಯಿಂದ ಏಕಾದಶಿ ವ್ರತ ಆಚರಣೆ ಮಾಡ್ತಾ ಇದ್ದರು. ಆವಾಗ ಒಂದು ಸತಿ ಇವರು ಬಂದಿದ್ದಾರೆ. ಇವರು ಬಂದಾಗ ತುಂಬ ಸಂತೋಷ ಆಯಿತು. ಎಷ್ಟು ಒಳ್ಳೆಯ ಸದ್ಬ್ರಾಹ್ಮಣರು ಬಂದಿದ್ದಾರೆ, ದೊಡ್ಡ ಋಷಿಗಳು, ದುರ್ವಾಸರು ಸಾಮಾನ್ಯರಲ್ಲ, ರುದ್ರದೇವರ ಅವತಾರವೇ, ಅಂಥವರು ಬಂದಿದ್ದಾರೆ, ಮಹಾನುಭಾವರು ಬಂದಿದ್ದಾರೆ. ಹಾಗಾಗಿ ಅವನು ಮೊದಲೇ ಸಾಮಾನ್ಯವಾಗಿ ಅವನೊಂದು ಏಕಾದಶಿ ವ್ರತವನ್ನು ಪೂರ್ಣ ಮಾಡಿದ ಅಂದರೆ ಅದರ ಉದ್ಯಾಪನೆ ಮಾಡುವಾಗ ಆವಾಗಲೇ ಅವನು ಹೇಗೆ ಮಾಡ್ತಾ ಇದ್ದ ಅಂದರೆ ಗವಾಂ ರುಕ್ಮ ವಿಷಾಣೀನಾಂ ರೂಪ್ಯಾಂಗ್ರೀಣಾಂ ಸುವಾಸಸಾಂ ಪಯಶೀಲ ವಯೋರೂಪ ವತ್ಸೋಪಸ್ಕರ ಸಂಪದಾಂ. ಸಾಮಾನ್ಯವಾಗಿ ಬರೀ 1 ವರ್ಷದ ಏಕಾದಶಿ ವ್ರತ ಮುಗಿಸಿದ್ದಾನೆ ಅಂದ್ರೇನೆ ಗೋದಾನವನ್ನು ಮಾಡ್ತಾ ಇದ್ದ. ಸಾವಿರ ಗೋದಾನಗಳು. ಆ ಗೋದಾನ ಮಾಡುವಾಗ ಲಕ್ಷಣ ಪೂರ್ಣವಾದ ಗೋವುಗಳು, ಎಲ್ಲದಕ್ಕೂ ಕೋಡಿ ಇರಬೇಕು. ಆ ಕೋಡಿಗೆಲ್ಲ ಬಂಗಾರದ ಕವಚವನ್ನು ಹಾಕಬೇಕು, ಬಂಗಾರದ ಗೆಜ್ಜೆಗಳು, ಬಂಗಾರದ ಸರ, ಉತ್ತಮವಾದ ವಸ್ತ್ರ ಅದನ್ನೆಲ್ಲ ಹೊದಿಸಿ ಲಕ್ಷ ಸಂಖ್ಯೆಯಲ್ಲಿ ಒಂದೊಂದು ಉಪವಾಸ ವ್ರತವನ್ನು ಉದ್ಯಾಪನೆ ಮಾಡುವಾಗಲೂ ಆ ರೀತಿಯಲ್ಲಿ ದಾನ ಮಾಡ್ತಾ ಇದ್ದ. ಭೋಜಯಿತ್ವ ದ್ವಿಜಾನಗ್ರೆ ಸ್ವಾದ್ವನ್ನಂ ಗುಣವತ್ತರಂ. ಅವರಿಗೆ ಊಟ ಹಾಕಿ ಬ್ರಾಹ್ಮಣರು ಊಟ ಆದ ಮೇಲೆ ಅವರ ಉಚ್ಚಿಷ್ಟವನ್ನು, ಉಚ್ಚಿಷ್ಟ ಅಂದರೆ ಅವರು ಉಂಡಾದ ಮೇಲೆ ಏನು ಉಳಿಯುತ್ತೋ ಅದು, ಅವರು ಎಲೆಯಲ್ಲಿ ಕೂತ್ಕೊಂಡು ತಿಂತಾ ಇದ್ದ ಅಂತ ಅರ್ಥ ಅಲ್ಲ, ಬ್ರಾಹ್ಮಣರಿಗೆ ಆದಮೇಲೆ ತಾನು ಊಟ ಮಾಡ್ತಾ ಇದ್ದ ಅಂತ ಆ ಅಭಿಪ್ರಾಯದಲ್ಲಿ ಇಷ್ಟು ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇರಬೇಕಾದರೆ ದುರ್ವಾಸರು ಬಂದಿದ್ದಾರೆ. ತುಂಬ ಸಂತೋಷ ಆಗುತ್ತೆ, ಅಂತೂ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ಅಂತ. ಪ್ರತಿನಂದ್ಯ ಸತ್ತದ್ಯಾಂಚಾಂ ಕರ್ತುಂ ಅವಶ್ಯಕಂ ಗತಃ ನಿಮಮಜ್ಜ ಬೃಹದ್ಯಾಯನ್ ಕಾಲಿಂದಿ ಸಲಿಲೇಶು ಚೌ. ಅವರು ಕೇಳಿಕೊಂಡ, ಸ್ವಾಮಿ ಪಾರಣೆ ಇದೆ, ತಾವು ಬರಬೇಕು, ಬರ್ತೀನಿ, ಸ್ನಾನ ಮಾಡಿ ಬಂದುಬಿಡ್ತೇನೆ ಅಂತ. ಎಷ್ಟು ತಡ ಅವರು ಹೋದರು. ಅವರಿಗೆಲ್ಲ ಯಾವಾಗ ಅನ್ಸತ್ತೆ ದೇವರನ್ನು ಧ್ಯಾನ ಮಾಡಬೇಕು ಅಂತ ಏನು ಅನ್ಸತ್ತೋ ಅದೇ ಪ್ರಧಾನ, ಅದಕ್ಕೆ ಪ್ರಾಧಾನ್ಯ ಕೊಡುವಂಥವ್ರು. ಊಟ ಇದೆ, ಅಲ್ಲಿಗೆ ಹೋಗಬೇಕು ಅವರು ಹೇಳಿದ್ದಾರೆ. ಆದರೆ ಇವರಿಗೆ ಅಷ್ಟರಲ್ಲಿ ಅವರಿಗೆ ಸ್ನಾನ ಮಾಡಿ ಮೇಲೆ ಎದ್ದರು, ಧ್ಯಾನ ಮಾಡ್ತಾ ಕೂತ್ಕೊಂಡ್ರು. ಸಮಯ ಹೋಗ್ತಾ ಇದೆ. ಈ ಕಡೆ ಮುಹೂರ್ತಾರ್ಧಾವಶಿಷ್ಟಾಯಾಂ ದ್ವಾದಶ್ಯಾಂ ಪಾರಣಂ ಪ್ರತಿ ಅಂದ ಅರ್ಧ ಮುಹೂರ್ತ ಉಳ್ಕೊಂಡಿದೆ. ಅಷ್ಟರಲ್ಲಿ ಇವನು ಭೋಜನ ಮಾಡಬೇಕು. ಯಾಕೆಂದರೆ ಇವನು ವ್ರತ ಮಾಡ್ತಾ ಇರೋದ್ರಿಂದ ವ್ರತಕ್ಕೆ ಲೋಪ ಆಗಬಾರ್ದು. ನಾವು ಕಾಯ್ತೇವೆ, ನಾವು ಬರೀ ಉಪವಾಸ ಮಾಡೋರ, ನಾವು ಕೂಡ ದ್ವಾದಶಿಗೆ ಮಹತ್ವ ಕೊಡ್ತೇವೆ, ಅದು ಕೊಡಬೇಕು. ಇವತ್ತಿಗೆ ಎಷ್ಟೋ ಕಡೆ ದ್ವಾದಶಿಯ ಮಹತ್ವವನ್ನೇ ಕಳ್ಕೊಂಡಿದೆ. ಎಷ್ಟೋ ಮಠಗಳಲ್ಲಿ ಅಲ್ಲಿ ದ್ವಾದಶಿ ಊಟ 9 ಗಂಟೆ 10 ಗಂಟೆಗೆ ಊಟಕ್ಕೆ ಹಾಕ್ತಿರ್ತಾರೆ. ಯಾಕೆಂದರೆ ಶ್ರಾದ್ದ ಆಗಬೇಕಲ್ಲ. ಶ್ರಾದ್ದ ಆಗಬೇಕಾದ್ರೆ ಅದಕ್ಕೆ ಅವರೇ ಅವಕಾಶ ಕೊಟ್ಟಿದ್ದಾರೆ. ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಶ್ರಾದ್ದ ಮಾಡಿ ದ್ವಾದಶಿ ಪಾರಣೆಗೆ ಮಹತ್ವ ಕೊಡಿ. ಅಲ್ಲಿ ಕುತಪಕಾಲ ಅದನ್ನೆಲ್ಲ ಕಾಯುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿ ಕೊಟ್ಟ ಮೇಲೂ ನಮ್ಮಲ್ಲಿ ಬೇರೆ ಬೇರೆ ದುಡ್ಡಿನ ಮತ್ತೊಂದು ಆಸೆಗೋಸ್ಕರ ಅಂತ 8-9 ಗಂಟೆಗೆ ಶ್ರಾದ್ದ ಮಾಡಿ 10 ಗಂಟೆಗೆ ಊಟ ಮಾಡಿದರೆ ಈ ಕಡೆ ಏಕಾದಶಿಯೂ ಸರಿಯಾಗಿ ಆಚರಣೆ ಇಲ್ಲ, ಆ ಕಡೆ ದ್ವಾದಶಿಯೂ ಸರಿಯಾಗಿ ಆಚರಣೆ ಇಲ್ಲ ಅಂತ ಸಾಮಾನ್ಯವಾಗಿ ಉಪವಾಸವನ್ನು ಇಟ್ಟುಕೊಂಡು ನಾವೇ ಅದನ್ನು ಅನುಸರಿಸಬೇಕು ಅಂತ ಶಾಸ್ತ್ರ ಹೇಳುವಾಗ ಇವನು ವ್ರತವನ್ನು ಮಾಡಿದಾನು. ವ್ರತದಲ್ಲಿ ಲೋಪ ಆಗಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಎಷ್ಟೋ ವರ್ಷಗಳಿಂದ ಅಚ್ಚುಕಟ್ಟಾಗಿ ವ್ರತ ಮಾಡಿಕೊಂಡು ಬಂದು ಇವತ್ತು ಮಾತ್ರ ಯಾಕೆ ಅದನ್ನು ಮೀರಬೇಕು ಅಂತ ಬ್ರಾಹ್ಮಣರನ್ನು ಕೇಳ್ತಾನೆ. ಸ್ವಾಮಿ ಅವರಿನ್ನೂ ಬಂದಿಲ್ಲ. ಮೊದಲೇ ಗೊತ್ತಿದೆ ದುರ್ವಾಸರವರು ಬೇರೆ ಯಾರೋ ಅಲ್ಲ,
ಅವರು ಎಷ್ಟು ಸಾಮಾನ್ಯರನ್ನೇ ನೋಡಿ ಅಂತ ಇರ್ತೀವಿ, ಏನಪ್ಪ ದುರ್ವಾಸ ಇದ್ದಂಗಿದೆಯಲ್ಲೋ ಅಂತ. ಇನ್ನು ಅವರೇ ಇದ್ದಾಗ ಗತಿ ಏನು? ಹಾಗಾಗಿ ಏನು ಮಾಡಲಿ ಎಂದಾಗ ಬ್ರಾಹ್ಮಣರೆಲ್ಲ ಹೇಳ್ತಾರೆ, ನೋಡಪ್ಪ, ಆಹುರ್ ಅಬ್ಬಕ್ಷಣಂ ವಿಪ್ರಾಕ್ಷಿತಂ ನಾಶಿತಂ ಚಯತ್ ಅಂಬಸ ಕೇವಲೇನಾದ್ಯ ಕರಿಷ್ಯೆ ವ್ರತಪಾರಣಂ. ಅಂಬಸ ನೀರು ಕುಡಿಯಪ್ಪ, ಏನು ತೊಂದರೆ ಇಲ್ಲ. ಒಂದು ತೀರ್ಥ ತಗೊಂಡು ನೀರು ಕುಡಿ, ಅದು ಬ್ರಾಹ್ಮಣ ಅತಿಕ್ರಮಣ ಅಂತೇನಾಗೋಲ್ಲ ಅಂತ ಎಲ್ಲ ಬ್ರಾಹ್ಮಣರ ಅಪ್ಪಣೆಯನ್ನು ಪಡ್ಕೊಂಡು ಕುಡಿತಾರೆ. ಅವ್ರು ನೋಡಿ ದುರ್ವಾಸರು ಕಾಯೋದನ್ನು ಅವರು ಧ್ಯಾನ ಮಾಡ್ತಾ ಇದ್ಬೇಕಾದ್ರೆ ನೋಡಲಿಲ್ಲ. ಕಾಯ್ತಾ ಇದ್ದಾನೆ ಪಾಪ ಅಂಬರೀಷ ಅಂತ ಧ್ಯಾನ ಮಾಡುವಾಗ ನೋಡಲಿಲ್ಲ. ಅವ್ನು ನೀರು ಕುಡ್ದಿದ್ದನ್ನು ನೋಡ್ತಾರೆ ಅವ್ರ ಧ್ಯಾನದಲ್ಲಿ. ಯಾಕೆಂದ್ರೆ ಅಲ್ಲೇನು ಅವ್ರು ಬಂದಿಲ್ವಲ್ಲ. ಅವನು ಒಂದು ಲೋಟ ನೀರು ತೊಗೊಂಡು ಬಾಯಿಗೆ ಹಾಕ್ಕೊಂಡ್ರೆ ಇವರಲ್ಲಿ ಯಮುನಾ ನದಿಯಲ್ಲಿ ಅದನ್ನು ನೋಡ್ತಾರೆ ಧ್ಯಾನದಲ್ಲಿ. ಓ, ನನ್ನನ್ನು ಬಿಟ್ಟು ಪಾರಣೆ ಮಾಡಿದ್ದಾನೆ ಅಂತ ಅಲ್ಲಿಂದನೇ ಕೋಪ ಮಾಡಿಕೊಂಡೇ ಬರ್ತಾರೆ. ಅವನು ಹೇಳ್ತಾನೆ, ಸ್ವಾಮಿ ನಿಮ್ಮನ್ನೇನು ಅತಿಕ್ರಮಣ ಮಾಡಬೇಕು ಅಂತಿಲ್ಲ, ನಾನು ಊಟಕ್ಕೆ ಕೂತಿಲ್ಲ, ಏನಿಲ್ಲ, ವ್ರತ ಸಂಕಲ್ಪ ಮಾಡಿದ್ದೀನಿ, ಬ್ರಾಹ್ಮಣರನ್ನು ಕೇಳಿದ್ದೀನಿ, ಅವರೆಲ್ಲ ಒಪ್ಕೊಂಡ ಮೇಲೇನೆ ಬರೀ ನೀರು ಮಾತ್ರ ತಗೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸಬೇಕು ಅಂತ ಪಾಪ ಅವನೇ ಕೇಳಿದ. ಅವನು ತಪ್ಪೇ ಇಲ್ಲ, ಆದರೂ ಕೇಳ್ತಾನೆ. ದುರ್ವಾಸರಿಲ್ಲ, ಸಾಧ್ಯನೇ ಇಲ್ಲ, ನಮ್ಮಂಥವ್ರನ್ನ ಕರೀತೀರಾ, ಹೀಗೆಲ್ಲ ಮಾಡ್ತೀರಾ ಅಂತ ಸುಮ್ಮನೆ ಕೋಪ ಮಾಡಿಕೊಂಡು, ಕೆಲವರು ಶ್ರದ್ಧೆ ಇರುವ ಬ್ರಾಹ್ಮಣರು ಇರ್ತಾರೆ ಅಂಥವರು ಅವರಿಗೆ ಮರ್ಯಾದೆ ಕೊಟ್ಟು ಮಾಡುವಾಗ, ಓ ಇವರು ತುಂಬ ಮರ್ಯಾದೆ ಕೊಡ್ತಿದ್ದಾರೆ ಎಂದಾಗ ಇವರು ತುಂಬ, ನಾನು ಇನ್ನೂ ಜಾಸ್ತಿ ಮನೆಯಲ್ಲೇನು ಆಚರಣೆ ಇಟ್ಕೊಂಡಿರೋಲ್ಲ, ಅಲ್ಲಿ ಯಾರೋ ವಿಶೇಷವಾಗಿ ಸತ್ಕಾರ ಮಾಡ್ತಿದ್ದಾರೆ ಅಂದರೆ ಇವರಿಗೆ ಎಲ್ಲ ಆಚರಣೆಗಳು ನೆನಪಾಗುತ್ತೆ. ಆಗ ಅವರ ಮನೆಯಲ್ಲಿ ಆಚರಣೆ ಮಾಡಿ ಅವ್ರನ್ನ ಒಂದಿಷ್ಟು ಹಿಂಸೆ ಮಾಡಿ ಹೀಗೆಲ್ಲ ಮಾಡ್ತಿರ್ತಾರೆ. ಇವರು ವಾಸ್ತವಿಕವಾಗಿ ದುರ್ವಾಸರಿಗೆ ಏನು ದೊಡ್ಡ ಜ್ಞಾನಿಗಳು. ನಾವು ಅವರಲ್ಲಿ ತಪ್ಪು ಚಿಂತನೆಯನ್ನು ಮಾಡೋದಲ್ಲ, ಅವರು ದೊಡ್ಡ ತತ್ವವನ್ನು ಜಗತ್ತಿಗೆ ತಿಳಿಸೋರಿದ್ದಾರೆ. ಅದಕ್ಕೋಸ್ಕರ ಯಾರಾದರೂ ಒಬ್ಬರು ಇಂಥದ್ದೊಂದು ತ್ಯಾಗ ಮಾಡೋರು ಬೇಕಲ್ಲ ನಮಗೆ. ನಮ್ಮನ್ನು ಮಾಡಿ ಅಂದ್ರೆ ನಾವು ಮಾಡ್ತೀವ? ನಮ್ಮಿಂದ ಆಗೋಲ್ಲ ಇಂಥದ್ದೆಲ್ಲ. ಯಾರಾದರೂ ಮಹಾನುಭಾವರೇ ಇಂಥ ಕೆಲಸ ಮಾಡಿ ಭಗವದ್ಭಕ್ತರ ಅವರ ವೈಭವ ಎಂಥದ್ದು, ಅವರ ಧರ್ಮ ಎಂಥದ್ದು ಅಂತ ಸಮಾಜಕ್ಕೆ ತೋರಿಸಬೇಕಾದವರು ಅವರೇ. ಅದಕ್ಕೋಸ್ಕರವೇ ಪರೀಕ್ಷಿತ್ ರಾಜರೇನು ಸಾಮಾನ್ಯರಲ್ಲ, ಪಾಂಡವರ ವಂಶದಲ್ಲಿ ಅವರ ಮೊಮ್ಮಕ್ಕಳಾಗಿ ಬಂದರು. ಆದರೂ ಭಗವಂತ ಅವರ ಕೈಯಿಂದ ದೊಡ್ಡ ಕಾರ್ಯ ಮಾಡಿಸಿಬಿಟ್ಟ. ಶಮೀಕ ಋಷಿಗಳ ಕೊರಳಿಗೆ ಹಾವು ಹಾಕಿದಾಗ ನಾವು ಬೈಕೊಳ್ತೀವಿ, ಅಷ್ಟು ದೊಡ್ಡ ರಾಜ ಹಾಕಿ ಸತ್ತ ಹಾವನ್ನು ಹಾಕಿದ್ದು ತಪ್ಪಲ್ವಾ ಅಂತ. ತಪ್ಪಲ್ಲ, ಅವರವತ್ತ ಆ ಕೆಲಸ ಮಾಡಿದ್ದಕ್ಕೆ ಮುಂದೆ ಶುಕಾಚಾರ್ಯರಿಂದ ಭಾಗವತ ನಮಗೆಲ್ಲ ಸಿಕ್ತು. ಯಾವ ದೇವತೆಗಳೆಲ್ಲ ಅಮೃತ ಬೇಕಾದರೂ ಕೊಡ್ತೀವಿ ಕೊಡಿ ಅಂತ ಹೇಳುವಷ್ಟು ಉತ್ತಮವಾದ ಭಾಗವತ ನಮಗೆ ಸಿಗಬೇಕಾದರೆ ಒಬ್ಬರು ಯಾರು ದೊಡ್ಡವರು ಒಂದು ತ್ಯಾಗ ಮಾಡಬೇಕು. ಆ ತ್ಯಾಗ ಪರೀಕ್ಷಿತ್ ರಾಜರು ಮಾಡಿದ್ದಾರೆ. ಆ ರೀತಿಯಲ್ಲಿ ಸಚ್ಚಿಂತನೆಯನ್ನೇ ಮಾಡಬೇಕೆ ಹೊರತು ಪರೀಕ್ಷಿತ್ ರಾಜರೇ ತಪ್ಪು ಮಾಡಿದ್ದಾರೆ ನಮ್ಮದೇನು ಅಂತ ಕೇಳೋ ಆಗಿಲ್ಲ. ದುರ್ವಾಸರೇ ಭಗವದ್ಭಕ್ತರಿಗೆ ಶಾಪ ಹಾಕಿದ್ದಾರೆ ನಮ್ಮದೇನು ಅಂತ ಕೇಳೋ ಆಗಿಲ್ಲ. ಅವರೆಲ್ಲ ತಮ್ಮ ತಮ್ಮ ಪುಣ್ಯವನ್ನು ಸ್ವಲ್ಪ ಸ್ವಲ್ಪ ಕಳ್ಕೊಂಡು ಸಮಾಜಕ್ಕೆ ಬಹಳ ದೊಡ್ಡ ಉಪಕಾರವನ್ನು ಮಾಡಿದಂಥವರು. ಆದ್ದರಿಂದ ಆದರೂ ಅವರ ಕೋಪದಿಂದ ತಮ್ಮ ಭೃಕುಟಿ ಕುಟಿಲಾನನಃ ಕಣ್ಣೆಲ್ಲ ಕೆಂಪಗೆ ಮಾಡಿಕೊಂಡು ಒಂದು ತಮ್ಮ ಜಟೆಯನ್ನು ಕಿತ್ತು ಕೆಳಗಡೆ ಹಾಕಿದರೆ ಅದರಿಂದ ದೊಡ್ಡ ರಾಕ್ಷಸ ಅವನು ಬಂದಿದ್ದಾನೆ. ಅವನು ಬಂದು ಅವನನ್ನು ನೋಡಿ ಅವನು ಅಂಬರೀಷ್ ಮಹಾರಾಜನನ್ನು ತಿನ್ನೋದಕ್ಕೆ ಅಂತ ಬಂದಿದ್ದಾನೆ. ಇವರು ಏನಕ್ಕೂ ತಲೆ ಕೆಡಿಸ್ಕೊಳ್ಳೋರಲ್ಲ. ಹಿಂದೆನೇ ಹೇಳಿದರು, ಎಲ್ಲವನ್ನೂ ಕಾಷ್ಠದ ರೀತಿಯಲ್ಲಿ ನೋಡಿದವರು. ಇಡೀ ಅವರ ಸಂಪತ್ತನ್ನು ಕುಟುಂಬವನ್ನು ಎಲ್ಲ ಕಾಷ್ಠದ ಚಿಂತನೆ ಅಷ್ಟೇ. ದೇವರ ಒಬ್ಬನೇ ಅವರಿಗೆ ಸರ್ವಸ್ವ ಅಂತ ಇದ್ದ ಮಹಾನುಭಾವರು ಅವರಿದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಿಂತಿದ್ರೆ ಆಯ್ತು, ಏನಾಗುತ್ತೋ ಅದಾಗುತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ಸುದರ್ಶನ ಚಕ್ರ ಬಂದು ಆ ಭಸ್ಮ ಮಾಡಿಬಿಡುತ್ತಾ ರಾಕ್ಷಸನನ್ನು. ಹೋಗಲಿ ಭಸ್ಮ ಮಾಡ್ತು ವಾಪಸ್ ಹೋಗುತ್ತಾ ಅಂದರೆ ಅಂಬರೀಷ ಮಹಾರಾಜರ ಹಿಂದೆ ಬೀಳುತ್ತೆ ಆ ಚಕ್ರ. ನಿಮ್ಮನ್ನು ನಿಮ್ಮ ಕತ್ತನ್ನು ಕತ್ತರಿಸ್ತೇನೆ ಅಂತ ಆ ಚಕ್ರ ಹಿಂದೆ ಬಂದರೆ ಓಡಿ ಹೋಗ್ತಾರೆ. ಎಲ್ಲೆಲ್ಲಿಗೆ ಅಂತ ಓಡ್ತಾರೆ ದುರ್ವಾಸರು. ಪ್ರಯತ್ನ ಪಡೋಣ ಅಂತ. ಆದಿಷ್ಟಂ ಭಕ್ತರಕ್ಷಾಯಾಂ ಪುರುಷೇಣ ಮಹಾತ್ಮನ ದದಾಹ ಕೃತ್ಯಾಂ ತಾಂ ಚಕ್ರಂ ಕೃದ್ದಾಹಿಮಿವ ಪಾವಕಃ. ಯಾಕೆ ಅದು ಆದಿಷ್ಟಂ ಭಕ್ತರಕ್ಷಾಯಾಂ, ದೇವರು ತನ್ನ ಆಯುಧಗಳಿಗೆ ತಾನು ಆದೇಶ ಮಾಡಿದ್ದಾನಂತ. ನಿಮ್ಮ ಕೆಲಸ ಅದು ಭಕ್ತರ ರಕ್ಷಣೆ ಮಾಡೋದೇ. ಅಂಬರೀಷ ಮಹಾರಾಜರಂತ ಶ್ರೇಷ್ಠ ಭಕ್ತರಿಗೆ ಇವಾಗ ಇಂತಹ ಪರಿಸ್ಥಿತಿ ಬಂದಿದೆ ಅಂದರೆ ನೀವು ಹೋಗಬೇಕು ಅಂತ ಭಗವಂತ ಎಲ್ಲ ಭಕ್ತರಿಗೋಸ್ಕರ ತನ್ನ ಆಯುಧಗಳನ್ನು ಕೊಟ್ಟು ಬಿಟ್ಟಿದ್ದಾನೆ. ಯಾಕೆ ಅವನಿಗೇನು ಅವಶ್ಯಕತೆ ಇಲ್ಲ, ಆಯುಧ ಹಿಡ್ಕೊಂಡು ಹೊಡೆದಾಡಬೇಕಾಗಿಲ್ಲ. ಅವನು ನಮ್ಮ ಹಾಗಲ್ಲ. ಅವನಿಗೆ ಯಾವುದೇ ಅಪೇಕ್ಷೆಗಳಿಲ್ಲದೆ ತಾನು ಲೀಲಾಜಾಲವಾಗಿ ಅಸುರರ ಜೊತೆಗೆ ಯುದ್ಧ ಮಾಡುವ ಸಾಮರ್ಥ್ಯ ಭಗವಂತನಿಗಿದೆ. ಆಯುಧಗಳನ್ನು ಇಟ್ಕೊಂಡು ಯುದ್ಧ ಮಾಡಲಿಕ್ಕೆ ಸಾಮರ್ಥ್ಯ ನಮಗಿಲ್ಲ. ಆದ್ದರಿಂದ ದೇವರು ತನ್ನ ಆಯುಧಗಳನ್ನು ಯಾಕೆ ಧಾರಣೆ ಮಾಡಿದ್ದಾನೆ ಅಂದರೆ ಈ ರೀತಿ ಭಕ್ತರಿಗೆಲ್ಲ ಒಂದೊಂದೊಂದೊಂದು ಆಯುಧಗಳನ್ನು ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ, ಅದದು ಅವರನ್ನು ರಕ್ಷಣೆ ಮಾಡಲಿ. ಹಾಗೆ ಏಕಾದಶಿ ವ್ರತವನ್ನು ಆಚರಣೆ ಮಾಡೋರಿಗೆ ಅವರಿಗೆಲ್ಲ ಭಗವಂತನ ಸುದರ್ಶನ ಚಕ್ರ ಅನ್ನೋದು ನಿರಂತರವಾಗಿ ಅವರ ಆ ಅನುಗ್ರಹಕ್ಕೋಸ್ಕರವಾಗಿ ಅಂತ ಇರುತ್ತೆ. ಅದು ಒಂದು ರಕ್ಷಣೆಯನ್ನು ಮಾಡಿದೆ. ದುರ್ವಾಸರು ಅವರು ಭೀತೋ ದಿಕ್ಷು ಪ್ರಾಣಪರೀಪ್ಸಯ, ಅವನು ಬದುಕಿದರೆ ಸಾಕು ಅಂತ ಓಡ್ತಾ ಇದ್ದಾರೆ.
ಎಲ್ಲ ಕಡೆ ಓಡಿದರು. ಎಲ್ಲಿ ಓಡಿದರೂ ಸುದರ್ಶನ ಚಕ್ರ ಬರ್ತಾ ಇದೆ. ಹಾಗೆ ಬಂದಾಗ ಬ್ರಹ್ಮದೇವರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅವರು ಹೇಳ್ತಾರೆ, ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಜ್ಞೆ ಭ್ರೂಭಂಗನಾತ್ರೇಣ ಹಿ ಸಂಧಿಧಕ್ಷೋ ಕಾಲಾತ್ಮನ ಪಶ್ಯತಿ ಕೋ ಭವಿಷ್ಯತ್. ಅವ್ರು ಹೇಳಿದರು, ಅವರು ಪ್ರಾರ್ಥನೆ ಮಾಡಿ, ಸ್ವಾಮಿ ಸುದರ್ಶನ ಚಕ್ರ ಬರ್ತಾ ಇದೆ, ನೀವು ಬ್ರಹ್ಮದೇವರು ಏನಾದರೂ ಮಾಡಿ ಅಂದರೆ ಬ್ರಹ್ಮದೇವರು ಹೇಳಿದರು, ಅಲ್ಲಪ್ಪ ನಾನೇ ನನ್ನ ಜೀವನದ 50 ವರ್ಷ ದೇವರನ್ನೇ ಹುಡುಕ್ತಾ ಕೂತಿದ್ದೀನಿ. ನನ್ನನ್ನು ಯಾರು ಸೃಷ್ಟಿ ಮಾಡಿದ್ದಾರೆ, ಯಾಕೆ ಸೃಷ್ಟಿ ಮಾಡಿದ್ದಾರೆ ಏನು ಗೊತ್ತಿಲ್ಲದೆ, ಕಮಲದ ಒಳಗಡೆ ಹೋಗು, ಹೊರಗಡೆ ಬಾ, ಸುತ್ತ ನೋಡು, ಎಲ್ಲ ಕಡೆ ಕತ್ಲು, ಏನು ಗೊತ್ತಿಲ್ಲದೆ ಕೊನೆಗೆ ದೇವರೇ ಆದೇಶ ಮಾಡ್ದ ತಪಸ್ಸು ಮಾಡಿ ಅಂದರೆ, ಪ್ರಥಮ ಪರಾರ್ಧ ಪೂರ್ತಿ ತಪಸ್ಸಲ್ಲಿ ಕಳೆದ ಮೇಲೆ ದರ್ಶನ ಕೊಟ್ಟ ಮಹಾನುಭಾವ ನಮ್ಮ ತಂದೆ. ಅಂದರೆ ತಂದೆನೇ, ನಮ್ಮ ಅಪ್ಪನೇ, ಆದರೆ ನನಗೆ ಕಾಣಿಸ್ಕೊಳ್ಳೋದಕ್ಕೆ 50 ವರ್ಷ ತಪಸ್ಸು ಮಾಡ್ತಿದ್ದಾನೆ. ಅವನಿಗೆ ನಾನು ಕಾಣಬೇಕು ಅಂತಾದರೆ ಸುಮ್ಮನೆ ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಡೋಲ್ಲ, ತಪಸ್ಸು ಮಾಡಿದರೇನೆ, ಅದು ನನ್ನ ಮಗ ಆಗಿದ್ದರೂ ಸರಿ, ಯಾರಾಗಿದ್ದರೂ ಸರಿ. ಇಂಥ ನಮ್ಮ ಅಪ್ಪನ ಚಕ್ರ ನಾನೇನು ಮಾಡ್ಲಿಕ್ಕೆ ಸಾಧ್ಯ, ನಾನು ಅಸಮರ್ಥ, ನನ್ನ ಕೈಯಲ್ಲಿ ಅದಾಗೋಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ಅವರು ಆವಾಗಲೇ ಹೇಳೇ ಕಳಿಸ್ಬಿಡ್ತಾರೆ, ನಾನು ಮಾತ್ರ ಅಲ್ಲಪ್ಪ, ನೀನು ರುದ್ರದೇವರಾದಿಯಾಗಿ ಯಾರ ಹತ್ರ ಹೋದ್ರೂ ಅವರು ಇದನ್ನು ಸರಿ ಮಾಡ್ಲಿಕ್ಕೆ ಆಗೋಲ್ಲ ಅಂದರು. ಕೇಳಲ್ಲ ಇವ್ರಿಗೇನು ಅಂದರೆ, ಇವ್ರಿಗಾಗಲ್ಲ ಅಂತ ಅಷ್ಟೇ ಹೇಳಿ, ಅವ್ರಿಗೂ ಆಗಲ್ಲ ಅಂತ ಇವ್ರು ಯಾಕೆ ಹೇಳಬೇಕು? ರುದ್ರದೇವರು ಮಾಡಿದ್ರು ಮಾಡ್ತಾರೆ, ಪ್ರಾಣ ಉಳಿಸ್ಕೊಳ್ಬೇಕಾದ್ರೆ ನಮಗೆ ಏನೋ ಒಂದು ಆಗುತ್ತೆ, ಇವರಿಲ್ಲ ಅಂದ್ಬಿಟ್ರೆ ಅವ್ರು ಮಾಡ್ತಾರೆ ಅಂತ. ಅಲ್ಲಿಗೆ ಹೋಗಿ ಅಲ್ಲಿ ಮತ್ತೆ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಸುದರ್ಶನ ಚಕ್ರ. ಅವ್ರು ಹೇಳಿದರು, ನಮ್ಮಪ್ಪ ಹೇಳಿ ಕಳಿಸಿದ್ರು ತಾನೆ, ಅವರಪ್ಪನ ಚಕ್ರವನ್ನು ಅವ್ರ ಮಗನಿಗೆ ಏನು ಮಾಡಲಿಕ್ಕಾಗಲ್ಲ ಅಂದರೆ ಇದು ನಮ್ಮ ತಾತ ಆಗ್ತಾರೆ, ಇನ್ನೂ ದೂರ, ಆದ್ದರಿಂದ ನನ್ನ ಕೈಯಲ್ಲೂ ಆ ಚಕ್ರವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೋಗು ಅವನ ಹತ್ರ, ನಮ್ಮ ತಾತನ ಹತ್ರನೇ ಹೋಗು, ಅವರನ್ನೇ ಪ್ರಾರ್ಥನೆ ಮಾಡು, ಅವರೇ ಅದಕ್ಕೆಲ್ಲ ಸರಿಯಾದ ಉತ್ತರ ಅಂತ ಹೇಳಿದಾಗ ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ. ಅಜಾನತಾತೆ ಪರಮಾನುಭಾವಂ ಕೃತಂ ಮಯಾಘಂ ಭವತ ಪ್ರಿಯಾಣಂ. ಅವ್ರು ಹೇಳ್ತಾರೆ, ದೊಡ್ಡ ಅಪರಾಧ ಆಗಿದೆ ನನಗೆ, ದೊಡ್ಡ ಪಾಪದ ಕೆಲಸ ಮಾಡಿದ್ದೀನಿ, ನಿಮ್ಮ ಭಕ್ತರು ಭವತ ಪ್ರಿಯಾಣಂ, ಅತ್ಯಂತ ಪ್ರಿಯರು ದೇವರಿಗೆ ಯಾರು? ಅಹಂ ಭಕ್ತ ಪರಾಧೀನ ಅಂತ ದೇವರು ಹೇಳಿದಾಗೆ ನಾನು ಭಕ್ತ ಪರಾಧೀನ, ಅಂಥ ಭಕ್ತರಿಗೆ ನಾನು ನ್ಯಾಯ ಮಾಡಿದ್ದೇನೆ ಎಂದಾಗ ದೇವರು ಸರಿಯಾಗಿ ಹೇಳಿ, ನೀವು ಉತ್ತರ ಹೇಳಿಬಿಟ್ರಿ ಆಚಾರ್ಯ ಅಂತ ಹೇಳ್ತಾರೆ ಅವರು ದುರ್ವಾಸರಿಗೆ. ನೀವೇ ಉತ್ತರ ಹೇಳಿಬಿಟ್ಟಿದ್ದೀರಾ, ಏನು? ಅಹಂ ಭಕ್ತ ಪರಾಧೀನಕ್ಕೆ ಸ್ವತಂತ್ರ ಇವ ದ್ವಿಜ ತಮೇವ ಶರಣಂ ಯಾಹಿ ನಾಭಾಗತನಯಂ ಮುನೆ. ನನ್ನ ಕೈಯಲ್ಲೂ ಏನು ಮಾಡಲಿಕ್ಕಾಗಲ್ಲ, ನಾನು ಚಕ್ರವನ್ನು ಈ ಹೊಲ ಗದ್ದೆಗಳನ್ನು ಅವರಿಗೆ ಅಂತ ಇಷ್ಟು ವರ್ಷ ಕೊಟ್ಟುಬಿಟ್ಟ ಮೇಲೆ ಅವರದ್ದೇ ಎಲ್ಲ ವ್ಯಾಪಾರ, ಆ ವರ್ಷಗಳು ಮುಗಿದ ಮೇಲೆ ಆಮೇಲೆ ನಮ್ಮದು ಅಂತ ದೇವರು ಹೇಳ್ತಾನೆ. ನಂದು ಆ ರೀತಿಯಲ್ಲಿ ನಾನು ಭಕ್ತ ಪರಾಧೀನ, ನಾನು ಅಸ್ವತಂತ್ರ ಅಂದ್ಬಿಡ್ತಾನೆ ದೇವರು. ಅವನ ಅಂಬರೀಷ್ ಮಹಾರಾಜನ ಹತ್ರನೇ ಹೋಗ್ಬಿಡಿ, ಚಕ್ರ ಅವರಿಗೆ ಅಂತ ಕೊಟ್ಟುಬಿಟ್ಟಿದ್ದೀನಿ, ಅದು ನಾನು ಹೇಳಿದ್ರೆ ಅದು ಕೆಲಸ ಮಾಡಲ್ಲ ಅಂತ. ಯಾಕೆ ನಮ್ಮ ಭಕ್ತರು ಅವನೇ, ಯಾಕೆ ತೋರಿಸ್ಬೇಕು ಅವನ ಭಕ್ತಿಯನ್ನು ಜಗತ್ತಿಗೆ ಪ್ರದರ್ಶನ ಮಾಡಲಿಕ್ಕೋಸ್ಕರವೇ ಈ ನಾಟಕವನ್ನು ಮಾಡ್ತಾ ಇರೋದು. ದೇವರು ಇದನ್ನು ಮಾಡ್ತಾನೆ, ಹಿಂದಿನ ಅವತಾರಗಳಲ್ಲೂ ಇದನ್ನೇ ಮಾಡಿದ್ದಾನೆ. ನರಸಿಂಹದೇವರಾಗಿ ಬಂದಾಗ ಲಕ್ಷ್ಮೀದೇವಿ ಆದಿಯಾಗಿ ಎಲ್ಲ ಸ್ತೋತ್ರ ಮಾಡಿದರು. ನಾರದರೇನು ಹೇಳ್ತಾರೆ, ಕರೆಸಿದ್ಯಾರಪ್ಪ ನೀನೇ ಹೋಗಿ ಸ್ತೋತ್ರ ಮಾಡಬೇಕು. ಸ್ವಾಮಿನ ಕರೆಸಿದ್ಯಾರು ಅಂತ ಸ್ವಾಮಿಗಳ ಕಡೆಯವರೆಲ್ಲ ಕೇಳ್ತಾರಲ್ಲ, ಯಾರೀ ಸ್ವಾಮಿನ ಕರೆಸಿದ್ದು? ಇವರು ಅಂದ್ರೆ ಅವ್ರಿಗೆ ಪ್ರಸಾದ ಕೊಡ್ತಾರೋ, ಬಂದವರಿಗೆಲ್ಲ ಕೊಡೋ ಪ್ರಸಾದ ಬೇರೆ, ಸ್ವಾಮಿಗಳ ಪೂಜೆಯನ್ನು ಯಾರು ಮಾಡಿಸ್ತಾರೋ ಅವ್ರಿಗೆ ಕೊಡುವ ಪ್ರಸಾದ ಬೇರೆ. ಸ್ವಲ್ಪ ಗಂಧ ಪುಷ್ಪ ಎಲ್ಲ ಕೊಡೋ ರೀತಿಯಲ್ಲಿ ಪ್ರಹ್ಲಾದರಾಜರು ನೀವು ಪ್ರಾರ್ಥನೆ ಮಾಡಿದ್ದೀರಾ, ನೀವು ಕರೆಸಿದ್ದೀರಾ, ನೀವು ಹೋಗಿ ಪ್ರಾರ್ಥನೆ ಮಾಡಿ ದೇವರನ್ನ ಅಂತ ಹೇಳಿದಾಗ ದೇವರು ಅವರ ತೊಡೆ ಮೇಲೆ ಕೂಡಿಸಿಕೊಳ್ಳುವ ಹಾಗೆ ಇಲ್ಲೂ ಭಕ್ತರ ವೈಭವವನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಭಗವಂತ ಅಲ್ಲಿಗೆ ಹೋಗಬೇಕು ನೀವು ಅಂತ ಹೇಳಿದಾಗ ಅವರಿಗೆ ಅರ್ಥ ಆಗುತ್ತೆ. ಓ, ಎಲ್ಲ ಸೇರಿ ನನಗೇನೆ ಪಾಠ ಕಲಿಸ್ತಾ ಇದ್ದಾರೆ ಅಂತ ವಾಪಸ್ ಪಾಪ ಅವರು ದುರ್ವಾಸರು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಬಂದು ಅವರ ದೊಡ್ಡ ಗುಣ ಅವ್ರು ನೋಡಿ ಅಲ್ಲಿಗೆ ಬಂದು ಅವರು ಏನೋ ನೋಡಪ್ಪ ನೀನೇ ಅಂತೆ ಚಕ್ರ ಹೋಗು ಅಂತ ಜೋರು ಮಾಡಲಿಲ್ಲ. ಅಂಬರೀಷ್ ಮಹಾರಾಜನನ್ನೇ ಪ್ರಾರ್ಥನೆ ಮಾಡ್ತಾರೆ. ಇಲ್ಲ, ದೇವರು ನಿಮಗೋಸ್ಕರ ಅಂತ ಕೊಟ್ಟಿದ್ದಾನಂತೆ, ಅದಕ್ಕೆ ನೀವು ಪ್ರಾರ್ಥನೆ ಮಾಡಿ ಅದನ್ನು ಉಪಶಮನ ಮಾಡಬೇಕು ಅಂತ ಹೇಳಿದಾಗ ಆ ಸುದರ್ಶನನನ್ನು ಸ್ತೋತ್ರ ಮಾಡ್ತಾರೆ. ಅವರು ಒಳ್ಳೆ ಅದ್ಭುತವಾದ ಸ್ತೋತ್ರ ಹೇಳ್ತಾರೆ. ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಚ್ಯುತ ಪ್ರಿಯ ಸರ್ವಾಸ್ತ್ರ ಘಾತಿನ್ ವಿಪ್ರಾಯ ಸ್ವಸ್ತಿ ಭೂಯಾದಿಡಸ್ಪತೆ. ಇವತ್ತಿಗೂ ಸುದರ್ಶನ ಮಂತ್ರ ಅದು 108 ವರ್ಣಗಳಿಂದ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರಯಂತ್ರ ತಂತ್ರ ಔಷಧ ಅಸ್ತ್ರ ಸತ್ರಾಣಿ ಸಂಮರ ಮೃತ್ಯೋರ್ ಮೋಚಯ
ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪೂರಿತಾಯ ಸರ್ವದಿಕ್ಷೋಭಣಕರಾಯ ಹುಂಪಟ್ ಬ್ರಹ್ಮಣೆ ಪರಂಜ್ಯೋತಿಷೇ ನಮಃ ಅಂತಿದು ಮಂತ್ರ. ಇದು 108 ವರ್ಣಗಳಿಂದ ಕೂಡಿರೋದರಿಂದ ಬಹಳ ವಿಶೇಷವಾದ ಸುದರ್ಶನ ಮಂತ್ರ. ಈ ಸುದರ್ಶನ ಮಂತ್ರವನ್ನು ಅವರು ಹೇಳ್ತಾರೆ ಸರ್ವಾಸ್ತ್ರಘಾತಿನ್, ಸಾಮಾನ್ಯವಾದದ್ದಲ್ಲ. ಯಾವ ಅಸ್ತ್ರಗಳು ಸುದರ್ಶನಾಸ್ತ್ರಕ್ಕೆ ಸಮಾನವಾಗಿ ಯಾವ ಅಸ್ತ್ರಗಳೂ ಇಲ್ಲ. ಸಾಕ್ಷಾತ್ ಭಗವಂತನ ಕೈಯಿಂದ ಬರುವಂತಹ ಉತ್ತಮವಾದ ಅಸ್ತ್ರ. ಅಂತ ಅಸ್ತ್ರವನ್ನು ಕುರಿತು ಅವನು ಪ್ರಾರ್ಥನೆಯನ್ನು ಮಾಡಿದಾಗ ಆ ಅಸ್ತ್ರ ಶಾಂತ ಆಗುತ್ತೆ. ಅವನು ಒಳ್ಳೆ ಮಾತು ಹೇಳ್ತಾನೆ, ಯದಿಮೇ ಭಗವಾನ್ ಪ್ರೀತಃ ಏಕಸ್ಸರ್ವಗುಣಾಶ್ರಯ ಸರ್ವಭೂತಾತ್ಮ ಭಾವೇನ ದ್ವಿಜೋ ಭವತು ವಿಜ್ವರ. ಅವನೇನು ಕೇಳ್ತಾನೆ, ನಿಜವಾಗಲೂ ದೇವರು ನಾನು ಮಾಡುವ ವ್ರತ ಅನುಷ್ಠಾನಗಳಿಂದ, ನಾನು ಕೊಟ್ಟ ದಾನ ಕರ್ಮಗಳಿಂದ ದೇವರು ಪ್ರೀತನಾಗಿದ್ದಾನೆ ಅನ್ನೋದು ಸತ್ಯ ಆದರೆ ಉಪಶಮನ ಆಗಲಿ ಅಂತ ಕೇಳ್ತಾರೆ. ಅವಾಗ ಅದು ಉಪಶಮನ ಆಗಿತ್ತು. ಅಂದರೆ ನೀನು ಮಾಡಿದ್ದನ್ನು ನಾನು ಒಪ್ಪಿದ್ದೇನೆ ಅಂತ ದೇವರು ಅದಕ್ಕೊಂದು ಸಿಗ್ನೇಚರ್ ಹಾಕ್ತಾನೆ. ಇದೇ ತಾನೇ ಮುಖ್ಯ. ನಾವೆಲ್ಲ ಮಾಡುವಾಗ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತ ಹೇಳ್ತೇವೆ. ಇದು ಮನಸ್ಸಿನ ಒಳಗಡೆನೂ ಇಂಥದ್ದೇ ಸಂಕಲ್ಪ ಇರಬೇಕು ಅನ್ನೋದು ಮುಖ್ಯ. ಹೊರಗಡೆ ಇದು ಸಂಕಲ್ಪ ಆಚಾರ್ಯರು ಹೇಳಿದ್ದಾರೆ, ಅಲ್ಲಿ ಪ್ರಿಂಟ್ ಆಗಿದೆ, ಅದರಿಂದ ದೇವರ ಪ್ರೀತಿಗೋಸ್ಕರ ಮಾಡ್ತೀವಿ. ಒಳಗಡೆ ಅವನು ನೋಡೋದು ಒಳಗಡೆನೇ ತಾನೆ, ಹೊರಗಡೆ ನೋಡೋದು ಆಚಾರ್ಯರು, ಅವನು ನೋಡೋದು ಒಳಗಡೆ ಇವರ ಸಂಕಲ್ಪ ಏನಿದೆ ಅಂತ. ಅಲ್ಲಿ ಒಳಗಡೆ ನಾವು EMI ಇನ್ನೊಂದು ಮತ್ತೊಂದು ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಸಾಲ ತೀರಿದ್ರೆ ಸಾಕು, ನಮ್ಮ ಮಕ್ಕಳಾದ್ರೆ ಸಾಕು, ಮತ್ತೊಂದು. ಆ ಒಳಗಡೆಯ ಅಭಿಪ್ರಾಯವನ್ನು ನೋಡೋನು ಅವನೇ. ಆದ್ದರಿಂದ ಅದಕ್ಕೆ ಅವರು ಕೇಳ್ತಾರೆ, ಮನಸ್ಸಿನಲ್ಲೂ ಒಂದೇ ರೀತಿಯಾದ, ಮಾತಿನಲ್ಲೂ ಒಂದೇ ರೀತಿಯಾದ ಅಭಿಪ್ರಾಯ ಇದ್ದರೆ ಅದಕ್ಕೆ ಭಗವಂತ ಪ್ರೀತನಾಗ್ತಾನೆ. ಅದರಂತೆ ಅವರು ಆ ಚಕ್ರವನ್ನು ಸ್ತೋತ್ರ ಮಾಡಿ ಭಗವಂತನನ್ನು ಕೇಳಿದಾಗ ಅದು ಶಾಂತವಾಗುತ್ತೆ. ಅದು ಶಾಂತವಾದ ಮೇಲೆ ಅವಾಗ ದುರ್ವಾಸರು ಹೇಳ್ತಾರೆ, ಅಹೋ ಅನಂತ ದಾಸಾನ ಮಹಿತ್ವಂ ದೃಷ್ಟ ಮಧ್ಯಮೇ ಕೃತಾಗಸೋಪಿ ಯದ್ರಾಜನ್ ಮಂಗಲಾನಿ ಸಮೀಹಸೆ. ಎಂಥ ವಿಷ್ಣು ಭಕ್ತರ ಮಹಾತ್ಮೆ ಎಂಥದ್ದು! ಇದನ್ನು ನೋಡಿದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ದೇವರು ಎಷ್ಟು ಭಕ್ತ ಪರಾಧೀನ. ಕೇವಲ ಬಾಯಿ ಮಾತಲ್ಲಿ ಹೇಳೋದಲ್ಲ, ನಮ್ಮಂತಲ್ಲ. ನಾವೆಲ್ಲ ಅಭಯ ಪ್ರದಾನ ಅನ್ನೋದು ಒಂದು ವ್ರತ. ಯಾರೋ ಬಂದಿದ್ದಾರೆ, ಕಷ್ಟ ಹೇಳ್ತಿದ್ದಾರೆ, ನಮ್ಮ ಕೈಯಲ್ಲಿ ದುಡ್ಡು ಕೊಡ್ಲಿಕ್ಕಾಗುತ್ತೋ ಇಲ್ವೋ, ಆಯ್ತು ರೀ ನೋಡೋಣ, ಏನೋ ಒಂದು ಮಾಡ್ತೀನಿ, ಖಂಡಿತ ನನ್ನ ಕೈಲಾದ ಸಹಾಯ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಈ ಮಾತಿದೆಯಲ್ಲ, ಇದಕ್ಕೆ ದೇವರು ಪ್ರೀತನಾಗ್ತಾನೆ. ಇದನ್ನು ಅಭಯ ವ್ರತ ಅಂತ ಕರೀತಾರೆ. ಒಬ್ಬರಿಗೆ ಅಭಯ ಕೊಡೋದು. ದೇವರ ಆ ರೀತಿಯಲ್ಲಿ ಅವನೇನು ಮಾಡಿದ್ದಾನೆ, ಅವನ ಅಭಯ ಹಸ್ತವನ್ನು ಹಿಡ್ಕೊಂಡು ಎಲ್ಲ ಕಡೆ ನಿಂತಿದ್ದಾನೆ. ಸುಮ್ಮನೆ ಯಾರೋ ಕೆತ್ತು ಬಿಟ್ಟಿರೋದಲ್ಲ, ದೇವರನ್ನ ಅಭಯಸ್ಥವಾಗಿ ಅದಕ್ಕೆ ತಕ್ಕಾಗೇ ಭಗವಂತ ನಡ್ಕೊಳ್ತಾ ಇದ್ದಾನೆ. ಅವನ ಅಭಯ ಪ್ರದಾನವನ್ನು ಮಾಡಿದ್ದಾನೆ. ಇದನ್ನು ಅವರ ಭಕ್ತ ಪರಾಧೀನ ಅಂತ ದೇವರು ಏನು ಹೇಳಿದ್ದಾನೆ ಅದರಂತೆ ನಡ್ಕೊಳ್ತಾ ಇದ್ದಾನೆ. ಇದು ಆಶ್ಚರ್ಯ, ಇದು ಅದ್ಭುತ, ಮತ್ತು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಅಂತ ಅವನ ಆ ಚರಿತ್ರೆಯನ್ನು ಅವರೇ ಹೊಗಳ್ತಾರೆ. ಅದನ್ನು ಹೊಗಳಿ ಅವರು ಹೇಳ್ತಾರೆ, ಮಮಾಘಂ ಪೃಷ್ಠದಕ್ಕತ್ವ ಪ್ರಾಣ ಯನ್ಮೇಭಿರಕ್ಷಿತಾ. ನನ್ನ ಅಪರಾಧವನ್ನು ದೇವರು ಅದನ್ನು ನೋಡದೆ ನನ್ನನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಭಗವಂತನನ್ನು ಸ್ತೋತ್ರ ಮಾಡಿ ಆಮೇಲೆ ಅವರು ಕರೀತಾರೆ, ಬನ್ನಿ ಹಾಗಾದರೆ. ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಅವರು ಹೇಳ್ತಾರೆ 1 ವರ್ಷವೇ ಆಗಿತ್ತು ಅಂತ. 1 ವರ್ಷ ಇವರಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡಿ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಬಂದು ವಾಪಸ್ ಬರುವಾಗ ಮತ್ತೆ ದ್ವಾದಶಿ. ಮತ್ತು ಅವನು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಬರಬೇಕು, ಊಟ ಮಾಡಬೇಕು, ನೀವು ಇಲ್ಲೇ ಪಾರಣೆ ಮಾಡಬೇಕು ಅಂದಾಗ ಅಲ್ಲೇ ಪಾರಣೆಯನ್ನು ಮಾಡಿದ್ದಾನೆ. ಸಂವತ್ಸರೋ ಅತ್ಯಗಾತ್ತಾವದ್ ಯಾವತ್ತಂ ನಾಗತೋಗತಃ ಮುನಿಸ್ತದ್ದರ್ಶನಾಕಾಂಕ್ಷಿ ರಾಜೋಭಕ್ಷೋ ಬಭುವ. ಅವನು ನೋಡಿ ಎಂಥ ಮಹಾನುಭಾವ. ಬ್ರಾಹ್ಮಣರೇನು ಹೇಳಿದ್ದಾರೆ, ನನಗೆ ನೀರು ಕುಡಿಬೇಕು ಅವರದು ಪಾರಣೆ ಆಗೋವರೆಗೂ. ಅದಕ್ಕೆ ಅವನು ಸಂವತ್ಸರೋ ಅತ್ಯಗಾತ್ತಾವತ್, ಅವರೆಲ್ಲ ಮುಗಿಸ್ಕೊಂಡು ಬರೋದ್ರೊಳಗಡೆ 1 ವರ್ಷ ಆಗೋಗಿದೆ ಹೆಚ್ಚು ಕಮ್ಮಿ. ಅಲ್ಲಿ ತನಕ ಅವನು ನೀರು ಕುಡ್ಕೊಂಡೇ ಇದ್ನ. ಬ್ರಾಹ್ಮಣರು ಹೇಳಿದ್ದಾರೆ ನೀರು ಕುಡಿಬೇಕು, ಅವರು ಬಂದ ಮೇಲೆ ಅವರ ಪಾರಣೆ ಆದಮೇಲೆ ಅಂತ. ಬರ್ತಾರೆ ಅಂತ ಅಲ್ಲಿ ತನಕ ಕಾದ. ಹಾಗಾದರೆ ಅವನ ತಪ್ಪೇನೂ ಇಲ್ಲ ಅನ್ನೋದನ್ನು ಮತ್ತೆ ಭಾಗವತ ಸ್ಪಷ್ಟಪಡಿಸಿ, ಇತ್ಯೇತತ್ ಪುಣ್ಯವಾಖ್ಯಾನಂ ಅಂಬರೀಷಸ್ಯ ಭೂಪತೇಃ ಸಂಕೀರ್ತಯನ್ ಅನುಧ್ಯಾಯನ್ ಭಕ್ತೋ ಭಗವತೋ ಭವೇತ್. ನಾವು ಕೂಡ ಉತ್ತಮ ಭಕ್ತರಾಗುವಂತಹ ಅವಕಾಶವನ್ನು ಈ ಚರಿತ್ರೆಯನ್ನು ಕೇಳಿದಾಗ ದೇವರು ನಮಗೆ ಅಂಥ ಅವಕಾಶವನ್ನು ಮಾಡಿಕೊಡ್ತಾನೆ ಅಂತ ಈ ಚರಿತ್ರೆ ನಮಗದು ತಿಳಿಸುತ್ತೆ. ಆಮೇಲೆ ಅದೇ ವಂಶದಲ್ಲಿ ವಿರೂಪ, ಕೇತುಮಾನ್, ಶಂಭು ಅಂತ ಅವನ ಮಕ್ಕಳು 3 ಜನ ಬರ್ತಾರೆ. ಆಮೇಲೆ ಪೃಷದಶ್ವ, ಅವನ ವಂಶದಲ್ಲಿ ರಥೀತರ. ಆ ರಥೀತರನಿಗೆ ಮಕ್ಕಳಾಗೋದಿಲ್ಲ. ರಥೀತರನಿಗೆ ಯಾವಾಗ ಮಕ್ಕಳಾಗೋಲ್ಲ, ಅವಾಗೆಲ್ಲ ನಿಯೋಗ ಪದ್ಧತಿ ಅಂತ ಇನ್ನೂ ಇತ್ತು, ಈಗಿನ ಕಾಲದಲ್ಲಿಲ್ಲ. ಆ ನಿಯೋಗ ಪದ್ಧತಿಯ ಮೂಲಕ ಅಂಗೀರಸರನ್ನು ಪ್ರಾರ್ಥನೆ ಮಾಡಿ ಅವರನ್ನು ಕೇಳ್ತಾರೆ, ನಿಮ್ಮಿಂದ ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಆಯಿತು ಅಂತ ಅವರು ಅವನಲ್ಲಿ
ಪುತ್ರೋತ್ಪತ್ತಿಯನ್ನು ಅಂಗೀರಸ ಮಹರ್ಷಿಗಳು ಮಾಡಿದಾಗ ಅವಳು ಆಚಾರ್ಯರು ಒಂದು ಕಡೆ ನಿರ್ಣಯದಲ್ಲಿ ಹೇಳ್ತಾರೆ, ಮಾತೃಜಾತಿ ಪಿತೃಗುಣ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ತಿಳಿಸುವಾಗ, ನಮಗೆ ಬರೋದು ತಾಯಿಯ ಜಾತಿ, ತಾಯಿಯ ಜಾತಿಯವಳು ಆ ಜಾತಿ ನಮಗೆ ಬರುತ್ತೆ, ತಂದೆಯಿಂದ ಗುಣಗಳು ಬರುತ್ತೆ ಅಂತ ಒಂದು ತಿಳಿಸ್ಕೊಡ್ತಾರೆ. ಅದರಂತೆ ಇವರು ಕ್ಷತ್ರಿಯರೂ ಹೌದು, ಬ್ರಾಹ್ಮಣರೂ ಹೌದು. ತಾಯಿಯ ಜಾತಿಯನ್ನು ಇಟ್ಕೊಂಡಾಗ ಇವರೆಲ್ಲ ಕ್ಷತ್ರಿಯರು, ಅವರ ತಂದೆ ಬ್ರಾಹ್ಮಣರಾದ್ದರಿಂದಾಗಿ ಅದು ಎರಡು ಜಾತಿಯವರು ಕೂಡ ಇವರಾಗ್ತಾರೆ ಅಂತ ಅದನ್ನು ಹೇಳ್ತಾರೆ. ರತೀತರಾಣಾಂ ಪ್ರವರಾಹ ಕ್ಷತ್ರೋಪೇತ ದ್ವಿಜಾತಯ, ಅವರು ಕ್ಷತ್ರಿಯರೂ ಹೌದು, ಬ್ರಾಹ್ಮಣರೂ ಹೌದು. ಆ ರೀತಿಯಲ್ಲಿ ಆ ವಂಶದಲ್ಲಿ ರತೀತರನಿಗೆ ಮಕ್ಕಳಾಗದಿದ್ದಾಗ ಇಂಥ ವ್ಯವಸ್ಥೆ. ಆಮೇಲೆ ಕ್ಷೋತಸ್ತು ಮನೋರ್ಜಜ್ಞೆ ಇಕ್ಷ್ವಾಕುರು ಗ್ರಾಣತಸ್ಸುತಃ ತಸ್ಯ ಪುತ್ರ ಶತಜ್ಯೇಷ್ಠ ವಿಕುಕ್ಷಿರ್ನಿಮಿ ದಂಡಕಾಹ. ಸೀನಿದಾಗ ಆ ಮನು ಸೀನಿದಾಗ ಇಕ್ಷ್ವಾಕು ಅವನು ಹುಡ್ತಾನೆ. ಸೀನಿದಾಗೆಲ್ಲ ಮಕ್ಕಳು ಹುಟ್ಟೋದು. ಇದು ವಿಚಿತ್ರ. ಇದು ಹೇಗಾಯಿತು ಅಂತ ನಮ್ಮಿಂದ ಇದನ್ನು ಊಹೆ ಮಾಡಲಿಕ್ಕಾಗಲ್ಲ, ಅಥವಾ ಚೆನ್ನಾಗಿದೆ ಇದು ಅಂತಲೂ ಹೇಳಲಿಕ್ಕಾಗಲ್ಲ. ಸೀನ್ದಾಗೆಲ್ಲ ಮಕ್ಕಳು ಹುಟ್ಟಿದ್ರೆ ಗತಿ ಏನೋ. ಒಬ್ಬೊಬ್ಬರಿಗೆ ಯಾವಾಗಲೂ ಸೀನ್ತಾನೇ ಇರ್ತಾರೆ, ಮನೆ ತುಂಬ ಬರೀ ಸೀನ್ದಾಗೆಲ್ಲ ಮಕ್ಕಳೇ ಆಗಿಬಿಡ್ತಾರೆ. ಒಂದೇ ಒಂದು ಸತಿ ಇಂಥದ್ದೊಂದು ಸಾಮರ್ಥ್ಯವನ್ನು ಭಗವಂತ ಆವಾಗವಾಗ ಕೆಲವು ಕಡೆ ತೋರಿಸಿಕೊಡ್ತಾನೆ. ಹೀಗೇ ನಿಯಮ, ನಾನು ಹೇಗೆ ಅಂದ್ಕೊಳ್ತೀನಿ ಹಾಗೆ ನಿಯಮ. ನನ್ನ ಸೃಷ್ಟಿಯಲ್ಲಿ ನಾನು ಸರ್ವೋತ್ತಮನಾದ್ದರಿಂದ ನಾನು ಯಾವ ರೀತಿಯಲ್ಲಿ ಇಚ್ಛೆ ಪಡ್ತೇನೆ ಆ ರೀತಿಯಲ್ಲಿ ಸೃಷ್ಟಿಯಾಗುತ್ತೆ ಹೊರತು ಬೇರೆ ಯಾರಿಂದಲೂ ಇಂಥದ್ದೆಲ್ಲ ಸಾಧ್ಯ ಇಲ್ಲ. ಇಂಥ ಅನೇಕ ಘಟನೆಗಳನ್ನು ಮುಂದೆಯೂ ತೋರಿಸ್ತಾನೆ. ಆದ್ದರಿಂದ ಇಲ್ಲಿ ಅವನು ಸೀನಿದಾಗ ಅವನಿಂದ ಇಕ್ಷ್ವಾಕು, ಅವನಿಗೆ 100 ಜನ ಮಕ್ಕಳು. ಅದರಲ್ಲಿ ಬಹಳ ಪ್ರಧಾನವಾಗಿ ನಿಮಿ, ದಂಡಕ, ವಿಕುಕ್ಷಿ ಅಂತ ಇವರು 3 ಜನ ಬಹಳ ಪ್ರಧಾನ. ಅದರಲ್ಲಿ ದಂಡಕ ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಹೇಳ್ತೇವೆ ದಂಡಕಾರಣ್ಯೇ ದೇಶೇ ಗೋದಾವರಿಯಾಹ ಅಂತ. ಈ ದಂಡಕನೇ ಅಂತದ್ದೊಂದು ದೊಡ್ಡ ಆ ವನವನ್ನು ನಿರ್ಮಾಣ ಮಾಡಿದವನು. ಆ 100 ಮಂದಿ ಮಕ್ಕಳಲ್ಲಿ ಈ ವಿಕುಕ್ಷಿಯನ್ನು ಇಕ್ಷ್ವಾಕು ಅವರ ಮನೆಯಲ್ಲಿ ಶ್ರಾದ್ದ. ಅವಾಗೆಲ್ಲ ಶ್ರಾದ್ದದಲ್ಲಿ ಆಗಿನ ಯುಗಧರ್ಮ ಅದು. ಆವಾಗ ಮಾಂಸವನ್ನೇ ಶ್ರಾದ್ದದಲ್ಲಿ ಅವರು ಬಳಸ್ತಾ ಇದ್ದರು. ಮಾಂಸ ಭೋಜನವನ್ನೇ ಬ್ರಾಹ್ಮಣರು ಆವಾಗ ಆ ಯುಗದಲ್ಲಿ ಮಾಡ್ತಾ ಇದ್ರು. ಆ ಯುಗ ಧರ್ಮ ಅದು. ಇದನ್ನು ಕೇಳಿದ ತಕ್ಷಣ ಬ್ರಾಹ್ಮಣರೆಲ್ಲ ಮಾಂಸ ತಿಂತಾ ಇದ್ರು. ಅವರೇ ಹೇಳಿದ್ದಾರೆ, ನಾವೇ ಹೇಳ್ತಾ ಇದ್ದೀವಿ, ಭಾಗವತದಲ್ಲೂ ಹೇಳಿದೆ. ನಾವು ಯಾರು ಬಂದು ಕೇಳಿದ್ರು ಇಲ್ಲ ಅಂತ ಹೇಳುವಂಥವರಲ್ಲ, ಇದು ಸತ್ಯವೇ. ಆದರೆ ಆ ಯುಗದಲ್ಲಿ ಬೇರೆ ಯುಗ, ಆವಾಗ ತ್ರೇತಾಯುಗದಲ್ಲಿ ಇಂಥದ್ದೊಂದು ಧರ್ಮ ಇತ್ತು. ಬ್ರಾಹ್ಮಣರೆಲ್ಲ ಆವಾಗ ಮಾಂಸ ಭೋಜನವನ್ನು ಮಾಡ್ತಾ ಇದ್ರು. ಶ್ರಾದ್ದದಲ್ಲಿ ಮಾಂಸವನ್ನೇ ಅಡಿಗೆ ಮಾಡಿ ಹಾಕ್ತಾ ಇದ್ರು. ಆ ಯುಗದಲ್ಲಿ ಬ್ರಾಹ್ಮಣರೆಲ್ಲ ದೂರಶ್ರವಣ, ಅವ್ರಿಗೆಲ್ಲೋ ಮಾತಾಡಿದ್ರೆ ಕೇಳಿಸ್ತಾ ಇತ್ತು. ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ರು, ಸಾವಿರಾರು ವರ್ಷ ಬದುಕ್ತಾ ಇದ್ರು. ಅವರು ಶಾಪ ಕೊಟ್ಟರೆ ತಕ್ಷಣದಲ್ಲೇ ಆಗ್ತಾ ಇತ್ತು, ವರ ಕೊಟ್ಟರೆ ಆವಾಗಲೂ ನಡೀತಾ ಇತ್ತು. ದೇವತೆಗಳೆಲ್ಲ ಹೋಮ ಮಾಡುವಾಗ ಬಂದು ಆಹುತಿಗಳನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ಆ ಯುಗದಲ್ಲಿ ನಡೀತಾ ಇತ್ತು. ಇವಾಗ ನಡೆಯೋಲ್ಲ. ಆದ್ದರಿಂದ ಇವಾಗಲೂ ಬ್ರಾಹ್ಮಣರೆಲ್ಲ ಮಾಂಸ ಭೋಜನವನ್ನು ಮಾಡುವಂಥವರಲ್ಲ. ಆ ಯುಗದಲ್ಲಿ ಇಂಥದ್ದೊಂದು ಧರ್ಮ ಇತ್ತು, ಅದನ್ನು ಆಚರಣೆ ಮಾಡಿದ್ದಾರೆ ಹೊರತು ಈಗ ಮಾಂಸ ಭೋಜನವನ್ನು ಮಾಡ್ತಕ್ಕಂತಹ ಬ್ರಾಹ್ಮಣರಾಗಲಿ ಈ ಯುಗ ಧರ್ಮ ಅದಲ್ಲ. ಅದರಿಂದ ಯಾರೂ ಮಾಡೋಲ್ಲ. ಹಾಗಾಗಿ ಆವಾಗ ಮಾಡುವಾಗ ವಸಿಷ್ಠರಂಥ ಮಹಾನುಭಾವರನ್ನು ಅವನು ಕರೆದಿರ್ತಾನೆ ಶ್ರಾದ್ದಕ್ಕೋಸ್ಕರ ಅಂತ. ಬಂದಾಗ ಅವನು ಹೋಗಿ ಒಳ್ಳೆ ಮೊಲ ಅದನ್ನು ಬೇಟೆಯಾಡಿ ಅದನ್ನು ತೊಗೊಂಡು ಬರಬೇಕಾದ್ರೆ ಆಯಾಸ ಆಗುತ್ತೆ. ನೋಡ್ತಾನೆ, ಆ ಮೊಲದ ಮಾಂಸವನ್ನೇ ಸ್ವಲ್ಪ ಇವನು ತಿಂದು ಆಮೇಲೆ ತೊಗೊಂಡು ಬರ್ತಾನೆ. ತೊಗೊಂಡು ಬಂದು ಅವರು ಅಡುಗೆ ಮಾಡಿ ಬಡಿಸ್ತಾರೆ. ಬಡಿಸಿದಾಗ ವಸಿಷ್ಠರಿಗೆ ಗೊತ್ತಾಗುತ್ತೆ. ನೋಡಿ, ಇವಾಗೆಲ್ಲ ಗೊತ್ತಾಗಲ್ಲ. ಈಗ ಅಲ್ಲಿಂದ ಹಸ್ತೋದಕ್ಕೆ ತರ್ತಾ ಏನೋ ಅನಿಸಿ ಅವರು ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಬಂದರು, ನಮಗೇನು ಗೊತ್ತಾಗಲ್ಲ. ನಮಗೇನು ಗೊತ್ತಾಗಲ್ಲ. ಹಾಗೆ ಮಾಡ್ತಾರೆ ಅಂತಲ್ಲ, ಹಾಗೆ ಮಾಡಿದರೆ ನಮಗೆ ಗೊತ್ತಾಗಲ್ಲ. ಅವನು ತಿನ್ಕೊಂಡು ಬಂದ. ವಸಿಷ್ಠರು ಎಲೆ ಮುಂದೆ ಕೂತ್ಕೊಂಡಾಗ ಆ ಮಾಂಸವನ್ನು ಹಾಕಿದರೆ ಅವ್ರಿಗೆ ಗೊತ್ತಾಯಿತು. ಅವ್ರು ನೋಡಿದ್ರು, ಶೇಷಂ ನಿವೇದಯಾಮಾಸ ಪಿತ್ರೇತೇನ ಚ ತದ್ಗುರು. ಅವ್ರು ಹೇಳ್ತಾರೆ, ಅಲ್ಲಪ್ಪ ಏನು ಉಚ್ಚಿಷ್ಟ ಹಾಕ್ತಾ ಇದೆಯಲ್ಲ ನೀನು, ಎಂಜಲು ಮಾಡಿದ್ದನ್ನು ಬಡಿಸ್ತಾ ಇದೆಯಲ್ಲ ಬ್ರಾಹ್ಮಣರಿಗೆ, ಇದೇನಿದು ಅಂತ ಹೇಳಿ ಅವರು ಬೈದಾಗ ಅವನಿಗೆ ಕೋಪ ಬರುತ್ತೆ. ಅವನಿಗೆ ನನ್ನ ಮಗ ಆಗಿ ಇಂಥ ಕೆಲಸ ಮಾಡಿದೆಯಾ ನೀನು ಅಂತ ರಾಜ್ಯ ಬಿಟ್ಟೆ ಹೊರಗಡೆಗೆ ಹಾಕ್ಬಿಡ್ತಾನೆ. ಅವನು ಮುಲಾಜೆ ನೋಡೋಲ್ಲ. ಬ್ರಾಹ್ಮಣರಿಗೆ ಅನ್ಯಾಯ ಆಗಿದೆ, ಶ್ರಾದ್ದಕ್ಕೆ ಅಂತ ಕರೆಸಿದ್ದೀವಿ, ಅವರಿಗೆ ಇಂಥ ಕೆಲಸ ಮಾಡಿದೆಯಾ, ಅಪಚಾರ ಅಂತ ಅವನನ್ನು ಆಚೆಗೆ ಹಾಕಿಬಿಡ್ತಾನೆ. ಎಷ್ಟು ಒಳ್ಳೆ ನಿರ್ಧಾರ ಭಾಗವತ ತೋರಿಸುತ್ತೆ. ಯಾರು ನಮಗೆ ಬ್ರಾಹ್ಮಣ ದ್ರೋಹ ನಮ್ಮನೆಯಲ್ಲಿ ಇದ್ಕೊಂಡೇ ಮಾಡ್ತಿರ್ತಾರೆ ಅವರನ್ನು ದೂರ ಇಡಿ, ಅದೇ ನಮ್ಮನ್ನು ಕಾಪಾಡುತ್ತೆ ಹೊರತು ಹತ್ರ ಇಟ್ಕೊಂಡಂಥವ್ರಿಗೆ ನಾವೇ ಸಹಕಾರ ಕೊಡೋದಲ್ಲ. ನಮ್ಮ ಮಕ್ಕಳು ಮಾಡಿದರೆ ತಪ್ಪಲ್ಲ, ಬೇರೆಯವರ ಮಕ್ಕಳು ಬಂದು ಮಾಡಿದಾಗ ಮಾತ್ರ ತಪ್ಪು ಅನ್ನುವ ಭಾವ ನಮ್ಮಲ್ಲಿ ಇರಬಾರ್ದು. ನಮ್ಮನೇಲಿ ನಿತ್ಯ
ನಮ್ಮ ಮಕ್ಕಳು ಏನು ಇಲ್ಲದೆ ಸ್ನಾನ ಮಾಡ್ಕೊಂಡು ಬರ್ತಾರೆ, ತಲೆ ಎಲ್ಲ ಹೀಗೆ ಒದರ್ತಾ ಇರ್ತಾರೆ. ಆ ನೀರು ದೇವ್ರ ಮನೇಲಿ ಕೂತು ಅವ್ರಿಗೆ ಸಿಡಿಯತ್ತೆ. ಸ್ವಲ್ಪ ಆ ಕಡೆ ಹೋಗು ಅಂತ ಅಷ್ಟೇ ಅಂತೀವಿ. ಇನ್ನೊಬ್ರು ಯಾರೋ ಚಿಕ್ಕ ಮಕ್ಕಳು ಮನೆಗೆ ಆಟ ಆಡ್ಲಿಕ್ಕೆ ಅಂತ ಬಂದವರು ನಾ ಮಡಿಲಿದ್ದಾಗ ಮುಟ್ಟಿದ್ರೆ ಊರಿಗೆಲ್ಲ ಗೊತ್ತಾಗೋ ಹಾಗೆ ಅವ್ರ ಮನೆಯಲ್ಲಿ ಮಡಿ ಇಲ್ಲ, ಮೈಲಿಗೆ ಇಲ್ಲ, ಮಗು ಬಂದ ನನ್ನ ಮುಟ್ಟತ್ತೆ, ಅವ್ರು ಕರ್ಕೊಂಡು ಹೋಗಲ್ಲ ಅಂತ ಊರು ತುಂಬ ಹೇಳ್ಕೊಂಡು ಬರ್ತೀವಿ. ನಮ್ಮನೆ ನಮ್ಮ ಮಕ್ಕಳಿಗೆ ಒಂದು ನ್ಯಾಯ, ಮತ್ತೊಬ್ಬರಿಗೆ ಅದಲ್ಲ. ಭಾಗವತ ಹೇಳುತ್ತೆ, ಧರ್ಮ ವಿರುದ್ಧವಾಗಿ ಅವರು ನಮ್ಮ ಮಕ್ಕಳೇ ಆಗಿ ಅವ್ರು ನಡ್ಕೊಂಡ್ರು ಕೂಡ ಅವರನ್ನು ದೂರಕ್ಕೆ ಹಾಕಿ, ಎಷ್ಟು ದೂರಕ್ಕೆ, ಅವರು ಬೇಕಾಗೇ ಇಲ್ಲ ನಮಗೆ ಅನ್ನುವ ರೀತಿಯಲ್ಲಿ ಬದುಕಿ. ಆ ಸ್ಥೈರ್ಯ ಧರ್ಮಕ್ಕೋಸ್ಕರವಾಗಿ, ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆದ್ದರಿಂದ ನಾವು ಧರ್ಮ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದ್ದು. ಈ ಹಂತದ ತನಕ ನಾವು ಸಿದ್ಧರಿರಬೇಕು, ತಯಾರಿರಬೇಕು ಅನ್ನೋದನ್ನು ಭಾಗವತ ನಮಗೆ ತಿಳಿಸತ್ತೆ. ಎಷ್ಟು ಸಾಧ್ಯವೋ ಅಷ್ಟಾದರೂ ಕೊನೆಗೆ ಧರ್ಮ ವಿರುದ್ಧರಾದವರಿಂದ ಸಂಪರ್ಕದಲ್ಲಿ ಇರಬಾರದು ಅಂತ ಇದರಿಂದ ಗೊತ್ತಾಗುತ್ತೆ. ಕಳಿಸಿದಾಗ ಕೊನೆಗೆ ಅವನಿಗೆ ಮೊಲದ ಮಾಂಸವನ್ನು ತಿಂದವನಾದ್ದರಿಂದಾಗಿ ಅವನಿಗೆ ಶಶಾದ ಅಂತ ಇನ್ನೊಂದು ಹೆಸರು ಬರುತ್ತೆ. ವಿಕುಕ್ಷಿ, ಶಶ ಅಂದರೆ ಮೊಲ, ಅದನ್ನು ಅದ ಅಂದರೆ ತಿಂದವನಾದ್ದರಿಂದ ಅವನಿಗೆ ಶಶಾದ ಅಂತ ಅವನಿಗೆ ಇನ್ನೊಂದು ಹೆಸರು. ಆ ಶಶಾದನ ಮಗ ಕಕುತ್ಸ್ಥ ಅಂತ ಅವನ ಹೆಸರು. ಆ ಕಕುತ್ಸ್ಥ ಅಂತ ಅವನ ಮಗನ ಹೆಸರು. ಆ ಕಕುತ್ಸ್ಥ ಅವನಿಗೆ ಮುಂದೆ ಅವನ ವಂಶದಲ್ಲಿ ಯುವನಾಶ್ವ ಅಂತ ಬರ್ತಾನೆ. ಅವನ ಮಗ ಯುವನಾಶ್ವನ ಮಗ ಶಾವಸ್ತಿ, ಅವನ ಶಾವಸ್ತಿಯ ಮಗ ಬೃಹದಶ್ವ, ಅವನ ಮಗ ಕೋಲಯಾಶ್ವ. ಆಮೇಲೆ ಈ ಕೋಲಯಾಶ್ವ ಅವನು ಬಹಳ ತುಂಬ ಬಲಿಷ್ಠ, ಒಳ್ಳೆ, ಅವನಿಗೆ ಒಂದು 21,000 ಜನ ಮಕ್ಕಳಿರ್ತಾರೆ. ಅವನಿಗೆ ವಿಂಶತ್ಯಾ ಸಹಸ್ರೈರಹನದ್ವೃತಃ, 21,000 ಮಕ್ಕಳು ಅವನಿಗೆ, ಅವನ ಕೋಲಯಾಶ್ವನಿಗೆ. ಅವನಷ್ಟು ಜನರನ್ನು ಈ ಕೋಲಯಾಶ್ವ ತಾನು ವೈರಾಗ್ಯದಿಂದ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತ ಹೋಗಬೇಕಾದ್ರೆ ಉದಂಕ ಋಷಿಗಳು ಬಂದು ಪ್ರಾರ್ಥನೆ ಮಾಡ್ತಾರೆ, ಅಲ್ಲಪ್ಪ ನೀನು ರಾಜ ಆಗಿ ನಿನ್ನ ಕರ್ತವ್ಯ ಏನು, ತಪಸ್ಸಿಗೆ ಬಸ್ಸಲ್ಲಿ ನಾವು ಮಾಡ್ತೀವಿ, ನಮ್ಮನ್ನು ಕಾಪಾಡೋನು ಯಾರೋ ದುಂದು ಅಂತ ಒಬ್ಬ ರಾಕ್ಷಸ ಬಂದ್ಬಿಟ್ಟಿದ್ದಾನೆ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾನೆ, ಏನು ಹಾಗೆ ಬೆಂಕಿಯನ್ನೇ ಉಗುಳ್ತಾನೆ, ಮರಳು ಒಳಗಡೆ ಸೇರಿರ್ತಾನೆ, ಗೊತ್ತೇ ಆಗೋಲ್ಲ ಯಾವಾಗ ಮೇಲೆ ಬರ್ತಾನೆ, ಅವನ ಜೊತೆ ಯುದ್ಧ ಮಾಡಬೇಕು ಅಂದಾಗ ಆಯಿತು ಅಂತ ಹೇಳಿ 21,000 ಜನ ಮಕ್ಕಳನ್ನು ಕರ್ಕೊಂಡು ಬಂದ್ಬಿಡ್ತಾನೆ. ಅವನು ಯೋಚನೆ ಮಾಡಲ್ಲ, 21,000 ಜನ ಮಕ್ಕಳನ್ನು ಕರ್ಕೊಂಡು ಬಂದು ಅವನ ಜೊತೆಗೆ ಹೋರಾಟ ಮಾಡಿದರೆ ಪಾಪ ಅವನಿಗೆ 21,000 ಮಕ್ಕಳು ಅವರೆಲ್ಲ ಈ ದುಂದು ಜೊತೆಗೆ ಯುದ್ಧ ಮಾಡ್ತಾ ಅವರೆಲ್ಲ ಸತ್ತೇ ಹೋಗ್ತಾರೆ. ಇವನು ಉಳ್ಕೊಳ್ತಾನೆ. ಇವನಿಗೆ ಕೋಲಯಾಶ್ವನಿಗೆ ದುಂದುಮಾರ ಅಂತ ಹೆಸರು ಬರುತ್ತೆ. ಅಷ್ಟು ಜನರಲ್ಲಿ 3 ಜನ, ದೃಢಾಶ್ವ, ಕಪಿಲಾಶ್ವ, ಭದ್ರಾಶ್ವ ಅಂತ 3 ಜನ ಮಾತ್ರ ಉಳಿತಾರೆ, ಉಳಿದವರೆಲ್ಲ ಸತ್ತು ಹೋಗ್ತಾರೆ. ಆಮೇಲೆ ಅವನ ವಂಶದಲ್ಲೇ ಮುಂದೆ ಸೇನಜಿತ್ನ ಮಗನಾಗಿ ಯುವನಾಶ್ವ ಅಂತ ಇನ್ನೊಬ್ಬ ಬರ್ತಾನೆ. ಆ ಯುವನಾಶ್ವನಿಗೆ ಈ ಯುವನಾಶ್ವ ಇಬ್ಬರು ಬೇರೆ ಬೇರೆ. ಈ ಯುವನಾಶ್ವ ಅವನ ಮಕ್ಕಳಾಗೋಲ್ಲ, ಅದಕ್ಕೆ ಅವನು ಕಾಡಿಗೆ ಹೋಗ್ತಾನೆ. ಅಯ್ಯೋ ಮಕ್ಕಳೇ ಆಗಲಿಲ್ಲ, ಇನ್ನು ಇದ್ದೇನು ಮಾಡಬೇಕು, ರಾಜ್ಯಭಾರ ಯಾರು ನೋಡ್ಕೊಳ್ತಾರೆ ಅಂತ ಅವನ ಕಾಡಿಗೆ ಹೋಗಬೇಕಾದ್ರೆ ಭಾರ್ಯಾಶತೇನ ನಿರ್ವಿಣ್ಣ ಋಷಯೋಸ್ಯ ಕೃಪಾಲವಃ ಇಷ್ಟಿಂ ಸ್ಮ ವ್ರತಯಾಂಚಕ್ರು ಐಂದ್ರೀಂ ತೇ ಸುಸಮಾಹಿತಾ. ಅವನು ನೋಡಿ ಋಷಿಗಳಿಗೆಲ್ಲ ಕರುಣೆ ಬರುತ್ತೆ, ಪಾಪ ಒಳ್ಳೆ ರಾಜ, ಒಳ್ಳೆ ವಂಶದಲ್ಲಿ ಬಂದಿದ್ದಾನೆ, ಕಾಡಿಗೆ ಬಂದ್ಬಿಟ್ಟಿದ್ದಾನೆ, ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡಬೇಡಪ್ಪ ಅಂತ ಋಷಿಗಳೇ ತಾವೆಲ್ಲ ಸೇರಿ ಒಂದು ಇಂದ್ರಯಾಗವನ್ನು ಮಾಡ್ತಾರೆ. ಕಾಡಲ್ಲಿ ಇಂದ್ರಯಾಗ ಮಾಡ್ತಾರೆ. ಮಾಡಿ ಮಾರನೇ ದಿವಸ ಒಂದು ಕಲಶದಲ್ಲಿ ಎಲ್ಲ ಆ ನೀರನ್ನೆಲ್ಲ ಅಭಿಮಂತ್ರಣೆ ಮಾಡಿ ಆ ನೀರನ್ನು ಅವನ ಹೆಂಡತಿ ಕೊಡೋದು, ಅವಳಿಗೆ ಮಗು ಹುಟ್ಟತ್ತೆ ಅಂತ ತೀರ್ಮಾನ ಮಾಡಿ ಅವತ್ತು ರಾತ್ರಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮಲ್ಕೊಂಡಿರ್ತಾರೆ. ಇವನು ರಾತ್ರಿ ಎದ್ದೇಳ್ತಾನೆ, ಯುವನಾಶ್ವ ಬಾಯಾರಿಕೆ ನೋಡ್ತಾನೆ, ಅದೊಂದು ತಮಗೆಲ್ಲಿ ನೀರಿದೆಯಲ್ಲ ಅಂತ ಘಟ ಕುಡಿದು ಬಿಡ್ತಾನೆ. ಅದು ಯಾವ ನೀರು ಯೋಚನೆಯೇ ಮಾಡಿಲ್ಲ, ಅದು ಅಭಿಮಂತ್ರಣ ಮಾಡಿಟ್ಟಿರೋದು, ಅದನ್ನು ಕುಡಿದವರಿಗೆ ಮಕ್ಕಳಾಗಲಿ ಅಂತ. ಇವನು ಕುಡಿದಿದ್ದಾನಾದ್ರಿಂದ ಇವನೇ ಗರ್ಭಧಾರಣೆ ಮಾಡಿಬಿಡ್ತಾನೆ. ಋಷಿಗಳ ಮಾತು ಯಾವತ್ತಿಗೂ ತಪ್ಪಾಗತ್ತೆ ಅಂತ ಇಲ್ಲವೇ ಇಲ್ಲ. ಆವಾಗೆಲ್ಲ ಅಂತಹ ಸಾಮರ್ಥ್ಯ ಋಷಿಗಳಲ್ಲಿತ್ತು. ಅವರು ಅದನ್ನು ಅಭಿಮಂತ್ರಣೆ ಮಾಡಿಟ್ರೆ ಇವನು ಗರ್ಭಧಾರಣೆ ಮಾಡಿದ್ದಾನೆ. ರಾಜ ತದ್ಯಜ್ಞ ಸದನಂ ಪ್ರವಿಷ್ಟೋ ನಿಶಿತರ್ಷಿತ ದೃಷ್ಟ್ವಾ ಶಯಾನಾನ್ ವಿಪ್ರಾನ್ಸ್ತಾನ್ ಪಪೌ ಮಂತ್ರಜಲಂ ಸ್ವಯಂ. ಅವನೇ ಕುಡಿದು ಬಿಟ್ಟ. ಕುಡಿದಿದ್ದಕ್ಕೆ ಉತ್ತಿತಾಸ್ತೆ ನಿಶಾಮ್ಯಾತವ್ಯದಕಂ ಕಲಶಂ ಪ್ರಭೋ ಪಪ್ರಚ್ಚ ಕಸ್ಯ ಕರ್ಮೇದಂ ಪೀತಂ ಪುಂಸವನಂ ಜಲಂ ಅಂತ ಋಷಿಗಳೆಲ್ಲ ಬೆಳಗ್ಗೆ ಕೇಳ್ತಾರೆ. ಅಲ್ಲ ಬಾಯಲ್ಲಿ ಅಭಿಮಂತ್ರಣ ಮಾಡಿಟ್ಟಿದ್ದು ನೀರು ಯಾರೋ ಕುಡಿದ್ರಿ ಅಂತ ಅವ್ರು ಕೇಳ್ತಾರೆ. ರಾಜ ಕೈಯತ್ತ, ನಾನೇ ಕುಡಿದಿದ್ದು. ಇದೇನು ಹಣೆಬಾರ, ಅದು ಪುಂಸವನ ಅಭಿಮಂತ್ರಣ ಮಾಡಿ ಆ ಮಂತ್ರಗಳಿಂದ ಇಟ್ಟ ಜಲ.
ನೀನೇ ಕುಡ್ದಿದ್ಯಾ? ದೇವರಿಚ್ಛೆ ಯಾರಿಗೆ ಗೊತ್ತು ಏನೇನಾಗುತ್ತೋ ಅಂತ ಅವ್ರು ಕೇಳ್ತಾರೆ. ತತಃಕಾಲ ಉಪಾವೃತ್ತೆ ಕುಕ್ಷಿಂ ನಿರ್ಭಿದ್ಯ ದಕ್ಷಿಣಂ ಯವನಾಶ್ವಸ್ಯ ತನೇಶ್ಚಕ್ರವರ್ತಿ ಜಜಾನಃ. ಅವನಿಗೆ 9 ತಿಂಗಳು ಅವನು ಗರ್ಭಧಾರಣೆ ಮಾಡ್ತಾನೆ. ಗರ್ಭಧಾರಣೆ ಮಾಡಿದರೆ ಬಲಗಡೆಯಿಂದ ಹೊಟ್ಟೆ ಸೀಳ್ಕೊಂಡು ಮಗು ಆಚೆ ಬರುತ್ತೆ. ಏನು ವ್ಯವಸ್ಥೆ ಇದು ದೇವರದ್ದು! ಯಾರಿಗಿದೆ ಇಂಥ ಸಾಮರ್ಥ್ಯ? ಸ್ತ್ರೀಯರಿಗೆ ಅಂಥ ದೊಡ್ಡ ಸೌಭಾಗ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಗರ್ಭಧಾರಣೆ ಮಾಡಿ ಅದರ ಒಳಗಡೆ ಮಗು ಬೆಳೆಯುವಂತೆ ಅವಳಿಗೆ ಊಟ, ಮಗುವಿಗೆ ಊಟ, ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ದೇವರು ಸ್ತ್ರೀಯಾಗಿ ಹುಟ್ಟಿದಾಗಲೇ ಗರ್ಭಕೋಶದ ಒಂದು ವ್ಯವಸ್ಥೆಗೆ ಏನೇನು ಬೇಕೋ ಅದಕ್ಕೆಲ್ಲ ಸಾಮಗ್ರಿಯನ್ನಿಟ್ಟು ಭಗವಂತ ವ್ಯವಸ್ಥೆ ಮಾಡಿ ಕಳಿಸಿದ್ದಾನೆ. ಇಲ್ಲಿ ಏನೂ ಇಲ್ಲ, ಇಲ್ಲಿ ಮಗು ಹೇಗೆ ಬೆಳೀತು? ಅದು ದೇವರ ಸ್ವಾತಂತ್ರ್ಯ, ದೇವರ ಸರ್ವೋತ್ತಮತ್ವ ಅಂದ್ರೆ ಇದು. ಅದನ್ನು ದೇವರು ತೋರಿಸಿ, ನಾನು ಮನಸ್ಸು ಮಾಡಿದರೆ ನಾನು ಏನು ಬೇಕಾದರೂ ಮಾಡ್ತೇನೆ. ಬೇರೆ ಎಲ್ಲೂ ಇಂತಹ ಪ್ರಯತ್ನ ಪಡಲಿಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ಸೀಳಿ ಒಳಗಡೆಯಿಂದ ಮಗು ಬಂದಿದೆ, ಮಗು ಬಂದು ಅಳ್ತಾ ಇದೆ. ನನಗೆ ಕಂ ಧಾಸ್ಯತಿ ಕುಮಾರೋಯಂ ಸ್ತನ್ಯೋ ರೋರೂಯತೆ ಭೃಶಂ. ಜೋರಾಗಿ ಅಳ್ತಾ ಇದೆ ಆ ಮಗು. ಅಯ್ಯೋ ನನಗೆ ಹಸಿವಾಗ್ತಾ ಇದೆ, ಯಾರಾದರೂ ನನಗೆ ಹಾಲು ಕೊಡಿಸಿ ಎಂದಾಗ ಯಾರು ಸ್ತನ್ಯಪಾನ ಮಾಡಿಸಬೇಕು? ಅಷ್ಟೊತ್ತಿಗೆ ಇಂದ್ರದೇವರು ಬಂದು ಅವರು ತಮ್ಮ ಹೆಬ್ಬೆರಳನ್ನು ಆ ಮಗುವಿನ ಬಾಯಿಗೆ ಇಡ್ತಾರೆ. ಅಮೃತವೇ ಬರುತ್ತೆ. ಅದನ್ನು ಕುಡಿದು ಪರಮ ಸಂತೋಷ ಆ ಮಗುವಿಗೆ. ಆವಾಗ ಆ ಮಗುವಿಗೆ ಕಂ ಧಾಸ್ಯತಿ, ಯಾರು ನನಗೆ ಹಾಲು ಕುಡಿಸ್ತಾರೆ ಅಂತ ಕೇಳಿದ್ದಕ್ಕೆ ಮಾಂ ಅಂತ ಇಂದ್ರದೇವರು ಬಂದು ತಾವು ತಮ್ಮ ಹೆಬ್ಬೆರಳನ್ನು ಇಟ್ಟಿದ್ದಕ್ಕೆ ಮಾಂಧಾತ ಅಂತ ಆ ಮಗುವಿಗೆ ಹೆಸರನ್ನು ನಾಮಕರಣ ಮಾಡ್ತಾರೆ. ಹಾಗೆಲ್ಲ ನಾಮಕರಣ ಮಾಡುವಾಗಲೂ ಆ ಮಗುವಿನ ಲಕ್ಷಣ ಅದನ್ನು ನೋಡಿಕೊಂಡೇ ನಾಮಕರಣ ಮಾಡ್ತಾ ಇದ್ದಿದ್ದು. ಅದರಂತೆ ಆ ಮಗು ಬೆಳೀತಾ ಇತ್ತು. ಸುಮ್ಮನೆ ಹೆಸರೊಂದು ಇಡೋದು, ಅಲ್ಲೊಂದು ಅವಸ್ಥೆ ಆಗೋದು, ಅದೆಲ್ಲ ಇವಾಗ ಬಂದಿದೆ. ಸಂಪತ್ ಕುಮಾರ್ ಅಂತ ಹೆಸರಿಟ್ಟರೆ ಅವನಷ್ಟು ಸಾಲದಲ್ಲಿ ಯಾರೂ ಇರೋಲ್ಲ, ವಿಪರೀತ ಸಾಲ ಮಾಡ್ಕೊಂಡಿರ್ತಾನೆ. ಹೆಸರೇನು ಸಂಪತ್ ಕುಮಾರ್, ಸಾಲ ಬೇಕಾದಷ್ಟಿದೆ ಅಂತ. ಹಾಗೆಲ್ಲ ಇಲ್ಲ. ಆವಾಗ ಮಾಂಧಾತ ಅಂತಲೇ ನಾಮಕರಣ ಮಾಡಿದ್ದಾರೆ. ಆ ಮಾಂಧಾತ ಅವನಿಗೆ ತ್ರಿಸದಸ್ಸು ಅಂತಲೂ ಹೆಸರಿತ್ತು. ಯಾಕೆಂದರೆ ಅವನನ್ನು ನೋಡಿದರೆ ಯಸ್ಮಾತ್ ತ್ರಸಂತಿ ಕ್ಯುದ್ವಿಗ್ನ ದಸ್ಯವೋ ರಾವಣಾದಯ. ಆವಾಗಿನ ಕಾಲದಲ್ಲೇ ಈ ರಾವಣ ಎಲ್ಲ ರಾಜರಿಗೂ ವಿಪರೀತ ಭಯ ಪಡಿಸ್ತಾ ಇದ್ದಂತಹ ವ್ಯಕ್ತಿ. ಆದ್ದರಿಂದ ಅಂಥ ರಾವಣ ಈ ಮಾಂಧಾತನಿಗೆ ಹೆದರ್ತಾ ಇದ್ದ. ಆ ಸಾಮರ್ಥ್ಯ ಈ ಮಾಂಧಾತನಿಗಿತ್ತು. ಅಂತಹ ಮಾಂಧಾತ ತಾನು ಚಕ್ರವರ್ತಿ. ಅವನಿಗೆ 50 ಜನ ಸುಂದರವಾದ ಹೆಣ್ಣುಮಕ್ಕಳು. ಯಮುನಾ ತೀರದಲ್ಲಿ ಸೌಭರಿಗಳು ಅವರು ತಪಸ್ಸು ಮಾಡ್ತಾ ಅರ್ಗೆ ಕೊಡಬೇಕು ಅಂತ ಹೋಗ್ತಾರೆ. ಅಲ್ಲಿ ನೋಡಿದರು ನಿರ್ವೃತಿಂ ಮೀನರಾಜಸ್ಯ ವೀಕ್ಷ ಮೈಥುನ ಧರ್ಮಿಣಃ. 2 ಮೀನುಗಳು ಮೈಥುನ ಧರ್ಮದಲ್ಲಿದ್ದದ್ದನ್ನು ನೋಡ್ತಾರೆ. ಆಸೆ ಆಗುತ್ತೆ, ಮದುವೆ ಮಾಡ್ಕೊಳ್ಳೋಣ. ಸೌಭರಿಗಳಿಗೆ ಮದುವೆ ಆಗಬೇಕು ಅಂತ ಆಸೆಗೋಸ್ಕರ ಆಗಿದ್ದಲ್ಲ, ಅವರಿಗೆ ಮುಂದೆ ಆಲೋಚನೆ ಮಾಡ್ತಾರವರು. ಇಷ್ಟೆಲ್ಲ ತಪಸ್ಸಾದ ಮೇಲೆ ಅವ್ರಿಗೆ ಇನ್ನೊಂದು 50 ಜನ್ಮ ಇರುತ್ತೆ. ಇದೇನಿದೆ ಎಲ್ಲ ಒಟ್ಟಿಗೆ ತೊಗೊಂಡು ಮುಗಿಸ್ಬಿಡೋಣ ಅಂತ ಅವ್ರ ಸಾಮರ್ಥ್ಯ ಅಂಥದ್ದು. ಅದಕ್ಕೆ ಅವರು ಯೋಚನೆ ಮಾಡಿ ಒಂದು ಮದುವೆ ಆಗೋಣ ಅಂತ ಯೋಚನೆ ಮಾಡಿಕೊಂಡು ನೋಡ್ತಾರೆ ಎಲ್ಲಿಗೆ ಹೋಗೋದು ಅಂತ. ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಿ ಮಾಂಧಾತನಿಗೆ 50 ಜನ ಹೆಣ್ಮಕ್ಳಿದ್ದಾರೆ, ಒಬ್ಬ ಮಗಳನ್ನು ಕೊಡೋದಿಲ್ವಾ ಅಂತ ಅಲ್ಲಿಗೆ ಹೋಗಿ ಕೇಳ್ತಾರೆ. ಒಂದು ಮಗಳನ್ನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ಕೊಡಪ್ಪ ಅಂತ ಇವರು ಬಂದರೆ, ಈಗೆಲ್ಲ ಫೋಟೋ ನೋಡಿದರೆ ಬೇಡ ಅಂತ ರಿಜೆಕ್ಟ್ ಮಾಡಿಬಿಡ್ತಾರೆ. ಅವರು ಡೈರೆಕ್ಟ್ ಹೋಗಿದ್ದಾರೆ. ಮೊದಲೇ ಋಷಿಗಳು, ಜಟೆ ಅಂದರೆ ಜಟೆ ಒಣಗೋಗಿದ್ದಾರೆ. ಇವರು ನೋಡಿ ಅವನಿಗೆ ಒಳಗಡೆ ನಗು ಬರುತ್ತೆ. ಏನು ಇಷ್ಟು ವಯಸ್ಸಾಗಿದೆ, ತಾತ ಆಗೋಗಿದ್ದಾರೆ, ಮದುವೆ ಆಗ್ತೀನಿ ಅಂತ ಬರ್ತಿದ್ದಾರೆ, ನನ್ನನ್ನು ಬೇರೆ ಹೆಣ್ಣು ಕೊಡು ಅಂತಾರೆ ಅಂತ ಒಳಗಡೆ ಸ್ವಲ್ಪ ಅವನಿಗೆ ಆ ಭಾವನೆ ಇರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ನನ್ನ ಮಕ್ಕಳು ಖಂಡಿತ ಯಾರು ಒಪ್ಪೋಲ್ಲ, ಒಂದು ಕೆಲಸ ಮಾಡಿ ಒಂದು ರೂಮ್ ಮಾಡಿಕೊಟ್ಟಿದ್ದೀನಿ, ದೊಡ್ಡ ರೂಮಲ್ಲಿ 50 ಜನ ಹೆಣ್ಮಕ್ಳಿಗೂ ವ್ಯವಸ್ಥೆ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ಯಾರು ಒಪ್ಕೊಳ್ತಾರೋ ಖಂಡಿತ ಅವ್ರನ್ನ ಮದುವೆ ಮಾಡಿಕೊಡ್ತೀನಿ ಅಂತ. ಸೌಭರಿಗಳಿಗೆ ಅವನ ಮನಸ್ಸಲ್ಲಿ ಏನಿದೆ ಅರ್ಥ ಆಗುತ್ತೆ. ಓಹೋ, ನನಗೆ ಯಾರೂ ಮದುವೆ ಆಗೋಲ್ಲ ಅಂತ ತಾನೇ ಇವನ ಅಂಥೇಳಿ ಮುನಿ ಪ್ರವೇಶಿತ ಕ್ಷತ್ರ ಕನ್ಯಾಂತಪುರ ಮೃದ್ಧಿಮತ್ ವೃತಶ್ಚ ರಾಜಕನ್ಯಾಭಿ 51 ಅವರು ಹೋಗುವಾಗಲೇ ಅವರು ಉತ್ತಮವಾದ ಯುವಕರ ವೇಷ ಹಾಕ್ಕೊಂಡು ಒಂದು 25 ವರ್ಷದ ಹುಡುಗನ ಹಾಗೆ ಒಳ್ಳೆ ಸೌಂದರ್ಯ ತಗೊಂಡು ಬಾಗಿಲು ತೆಗೆದರೆ 50 ಜನ ಅವ್ರ ಹಿಂದೆ ಬಂದುಬಿಡ್ತಾರೆ. 50 ಜನ ಅವ್ರ ಹಿಂದೆ ರಾಜ್ಯಸಭೆಗೆ ಬರ್ತಾರೆ ಸೌಭರಿಗಳು. ಅವ್ರ ಹಿಂದೆ 50 ಜನ ಹೆಣ್ಮಕ್ಳು. ಏನಮ್ಮ ನಿಮ್ದೆಲ್ಲ ನಿರ್ಧಾರ ಅಂತ ಮಾಂಧಾತ ಕೇಳಿದರೆ, ನಾವೆಲ್ಲ ಇವ್ರನ್ನೇ ಮದುವೆ ಆಗೋದು. ಮುಗೀತಲ್ಲ ಕತೆ. ಅವನೇ ಮಾಡಿಕೊಟ್ಟಿದ್ದರೆ ಒಬ್ಬರನ್ನೇ ಮದುವೆ ಮಾಡಿಕೊಡ್ಬೋದಾಗಿ. ಈಗ 50 ಜನ ಹೆಣ್ಮಕ್ಳನ್ನು ಸೌಭರಿಗಳಿಗೆ ಮದುವೆ ಮಾಡಿ ಕೊಡಬೇಕು. 50 ಜನರನ್ನು ಅವನು ಮಾತು ಕೊಟ್ಟಿದ್ದಾನೆ. 50 ಜನರನ್ನು ಮದುವೆ ಮಾಡಿ ಕೊಡ್ತಾನೆ. ಈ ಮಾತು ಕೊಟ್ಟಿದ್ದಾನೆ ಅನ್ನುವ ಅಂಶ ನೋಡಿ, ಇದು ಸೂರ್ಯವಂಶದಲ್ಲಿ ಯಾರ್ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಅದನ್ನು ಚೆನ್ನಾಗಿ ನಡ್ಕೊಂಡು ಬರ್ತಾರೆ. ನಾವು ಮುಂದೆ ಪ್ರಶ್ನೆ ಮಾಡ್ತೀವಿ, ಎಲ್ಲಿ ರಾಮಚಂದ್ರ ದೇವರ ಅವತಾರ ಮಾಡಿದಾಗ ನಾವು ಕೇಳ್ತೀವಿ, ಅಲ್ಲ ಈ
ದಶರಥನಿಗೆ ಮಾತು ಕೊಟ್ಟರು ಅನ್ನೋ ಒಂದೇ ಕಾರಣಕ್ಕೆ ಯಾಕಪ್ಪ ಅವರು ಕಾಡಿಗೆ ಹೋಗಬೇಕಾಗಿತ್ತು, ಅಥವಾ ಸೀತಾದೇವಿಗೆ ರಾಜ ಆಗಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ಯಾಕೆ ಕಾಡಿಗೆ ಕಳಿಸ್ಬೇಕಾಗಿತ್ತು ಅಂತ ಅಲ್ಲಿ ಪ್ರಶ್ನೆ ಮಾಡ್ತೀವಿ. ಅವರ ವಂಶವೇ ಅಂಥದ್ದು. ಅವರು ಮಾತು ಕೊಟ್ಟ ಮೇಲೆ ಅದಕ್ಕೆ ಸರಿಯಾಗೇ ನಡ್ಕೊಳ್ತಾರೆ. ಅವರು ಅದಕ್ಕೋಸ್ಕರ ಹೆದರಿದ್ದಾರೆ. ರಾಮಚಂದ್ರ ದೇವರು ಅದನ್ನು ಹೇಳ್ತಾರೆ. ದಶರಥ ಅದೇ ಮಾತನ್ನು ಹೇಳ್ತಾನೆ, ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದೀನಿ ಅಂದ ಮಾತ್ರಕ್ಕೆ ಬಿಟ್ಟುಬಿಟ್ಟು ಪರವಾಗಿಲ್ಲ ಅಂತ ಬಿಡ್ಲಿಕ್ಕಾಗೋಲ್ಲ. ನನ್ನ ವಂಶದಲ್ಲಿ ಬಂದ ಈ ಮಾಂಧಾತ, ಅಂಬರೀಷ ಮೊದಲಾದ ಎಲ್ಲ ಮಹಾನುಭಾವರು ಅವರೆಲ್ಲ ಮಾತಿಗೆ ತಕ್ಕ ಹಾಗೆ ನಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ನಾನು ಅದನ್ನು ಬಿಡ್ಲಿಕ್ಕೆ ಬರೋಲ್ಲ. ಹಾಗಾಗಿ ರಾಮಚಂದ್ರ ದೇವರು ಕಾಡಿಗೆ ಹೋಗಬೇಕು ಅಂತ ಅವರು ಹೇಳುವಂತೆ ಇಲ್ಲಿ ಮಾತು ಕೊಟ್ಟಿದ್ದೇನೆ ಅಂತ 50 ಜನರನ್ನು ಮದುವೆ ಮಾಡಿಕೊಡ್ತಾನೆ. ಋಷಿಗಳು ಯಾರಿಗೂ ಅನ್ಯಾಯ ಮಾಡೋಲ್ಲ. 5,000 ಜನ ಮಕ್ಕಳಾಗ್ತಾರೆ. ಅವರು 5,000 ಜನ ಸೌಭರ್ಯಗಳಿಗೆ ಮಕ್ಕಳಾಗಿ ಆಮೇಲೆ ಅವರು ಗೃಹಸ್ಥಾಶ್ರಮದಿಂದ ತಾವು ಮತ್ತೆ ಅವರ 50 ಜನ್ಮದಲ್ಲಿ ಪಡಬೇಕಾದ ಎಲ್ಲ ಈ ಸಂಸಾರದ ಕ್ಲೇಶಗಳೇನಿದೆಯೋ ಅದನ್ನೆಲ್ಲ ಮುಗಿಸಿ ಆಮೇಲೆ ಅವರು ಮತ್ತೆ ತಪಸ್ಸಿಗೋಸ್ಕರವಾಗಿ ಹೋಗ್ತಾರೆ ಅಂತ ಹೀಗೆ ಆ ಸೌಭರಿಗಳ ಚರಿತ್ರೆಯನ್ನು ನವಮಸ್ಕಂದ ಭಾಗವತದಲ್ಲಿ ತಿಳಿಸ್ತಾರೆ. ಮುಂದೆ ಆ ವಂಶದಲ್ಲಿ ಬರುವ ಮಹಾನುಭಾವರ ಚರಿತ್ರೆಯನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ ಅರ್ಪಣಮಸ್ತು. ಕೃಷ್ಣ